गुरुर्ब्रह्मा गुरुर्देवो महेश्वरः गुरुस्साक्षात् परं ब्रह्म तस्मै ಶ್ರೀ ಗುರವೇ ನಮಃ. ಓಕೆ, ಪುನಃ ನಿಧಿಧ್ಯಾಸನ ಅಂದರೆ ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ಹೇಳುತ್ತಾ ಇದ್ದೇವೆ. ವಸ್ತುತಂತ್ರತ್ವಾತ್ ಅವಗತೆ. ನಿಧಿಧ್ಯಾಸನದಲ್ಲಿ ಜ್ಞಾನವು ವಸ್ತುತಂತ್ರ, ಅಂದರೆ ಇದ್ದನ್ನು ಇದ್ದ ಹಾಗೆ ತಿಳ್ಕೊಳ್ತೀವಿ. ಅಂದರೆ ತಪ್ಪು ತಿಳುವಳಿಕೆಯನ್ನು ಸರಿ ಮಾಡಿ ವಸ್ತುವನ್ನು ತಿಳ್ಕೊಳ್ತೀವಿ. ವಾಸ್ತವಿಕತೆಯನ್ನು ತಿಳ್ಕೊಂಡರೆ ತಪ್ಪು ತಿಳುವಳಿಕೆ ತಪ್ಪು ಎಂದು ಗೊತ್ತಾಗುವುದೇ ಹೋಗುವುದು. ತಪ್ಪು ತಿಳುವಳಿಕೆ ಹೋಗುವುದು ಬಿಡುವುದು ಅಂದರೆ, ತಪ್ಪು ತಿಳುವಳಿಕೆ ಬಿಡುವುದು ಅಂದರೆ ತಪ್ಪು ತಿಳುವಳಿಕೆಯನ್ನು ಯಾವ ತತ್ವ ಕುರಿತು ಈ ತಪ್ಪು ತಿಳುವಳಿಕೆ ಇದೆಯೋ, ಯಾವ ಆತ್ಮ ಕುರಿತು ಈ ತಿಳುವಳಿಕೆ ಇದೆಯೋ, ಆ ತಿಳುವಳಿಕೆ ಆ ಆತ್ಮಕ್ಕೆ ಅನುಗುಣವಾಗಿದೆ. ಅಂದರೆ ಆತ್ಮವನ್ನು ಯಥಾವತ್ತಾಗಿ ಹೇಳುತ್ತಾ ಇದೆ, ಯಥಾವತ್ತಾಗಿ ಪ್ರತಿಬಿಂಬಿಸುತ್ತಾ ಇದೆ, ಅಥವಾ ಆತ್ಮ ಒಂದು ಬಗೆ, ಅದರ ಕುರಿತಿನ ತಿಳುವಳಿಕೆ ಇನ್ನೊಂದು ಬಗೆ. ಆತ್ಮ ಎಲ್ಲರ ಅನುಭವ ಸಿದ್ಧ. ನಮ್ಮ ಎಲ್ಲರ ಅನುಭವದಲ್ಲಿರುವ ಆತ್ಮ ಹೇಗಿದೆಯೋ ಆ ಆತ್ಮ ಕುರಿತಿನ ನಮ್ಮ ತಿಳುವಳಿಕೆ ಹಾಗೇ ಇದೋ ಭಿನ್ನವಾಗಿದೆಯೋ ಇದು ನೋಡಬೇಕು. ಆತ್ಮ ಹೇಗಿದೆಯೋ ಹಾಗೇ ತಿಳುವಳಿಕೆ ಇದ್ದರೆ ಅದು ಸಮ್ಯಜ್ಞಾನ. ಆತ್ಮ ಇರುವುದು ಒಂದು ಬಗೆ, ಅದರ ಕುರಿತಿನ ವೃತ್ತಿ, ಅದರ ಕುರಿತಿನ ಪ್ರತ್ಯಯ ಇನ್ನೊಂದು ಬಗೆ ಇದ್ದರೆ ಅದು ತಪ್ಪು ತಿಳುವಳಿಕೆ. ಆತ್ಮ ಹೇಗಿದೆ ಸ್ವತಃ ಸಿದ್ಧ, ಅದರ ಕುರಿತು ಏನೂ ಹೇಳೋಕ್ಕಾಗಲ್ಲ. ಇರುವುದು ಮಾತ್ರ ನೇರ ಅನುಭವದಲ್ಲಿ ಕಂಡುಬರುತ್ತದೆ ಅಷ್ಟೇ. ಸ್ವಯಂ ಪ್ರಕಾಶ, ಸ್ವತಃ ಸಿದ್ಧ, ಎಲ್ಲ ಆಗಿದೆ. ಇದು ಹೌದು ಇದು ಅಲ್ಲ ಎಂದು ಹೇಳೋಕ್ಕಾಗಲ್ಲ ಅಲ್ಲವೇ? ಇದು ಹೌದು ಇದು ಅಲ್ಲ, ಎಲ್ಲವೂ ತಾನೇ. ಆ ತರಹ ವೃತ್ತಿ, ನಮ್ಮ ವೃತ್ತಿ ಏನು ಮಾಡುತ್ತದೆ? ಯಾವುದೇ ಒಂದನ್ನು ತಿಳಿಸುತ್ತದೆ. ಹಾಗಿದೆ, ಹೀಗಿದೆ, ಅಷ್ಟಿದೆ, ಇಷ್ಟಿದೆ ಎಂದು. ಇದು ಹಾಗಿದೆ, ಹೀಗಿದೆ, ಅಷ್ಟಿದೆ, ಇಷ್ಟಿದೆ ಏನೂ ಹೇಳಲ್ಲ, ಸುಮ್ಮನೆ ಇರುವುದಷ್ಟೇ. ಆ ಸುಮ್ಮನೆ ಇರುವ ಪ್ರತ್ಯಯ ಇದೆ ನೋಡಿ. ಅಂದರೆ ಆತ್ಮ ಏನು ಎಂದು ಒಂದಾನೊಂದು ವಿಷಯ ಎಂದು ಹೇಳೋಕ್ಕಾಗಲ್ಲ, ಎಲ್ಲವೂ ತಾನೇ. ಆ ತರಹ ವೃತ್ತಿ ಇದ್ದರೆ ಅದು ಸಮ್ಯಜ್ಞಾನ ಅಲ್ಲವೇ? ಅಂದರೆ ಆತ್ಮ ಕುರಿತಿನ ಒಂದು ಪ್ರತಿಬಿಂಬ ಎಂದರ್ಥ. ಅಂತಃಕರಣದಲ್ಲಿ ಒಂದು ಪ್ರತಿಬಿಂಬ ಇದೆ, ಅದು ಹೇಳ್ತೀನಿ ನೋಡಿ. ನಮಗೆ 3 ಅವಸ್ಥೆಗಳಿವೆ ಅನಿಸುತ್ತದೋ ಅಲ್ಲವೋ? ನಮಗೆ ಸಾಕ್ಷಿ ಕುರಿತು ಅಥವಾ 3 ಅವಸ್ಥೆಗಳ ಸಾಕ್ಷಿ ಕುರಿತು 3 ಅವಸ್ಥೆಗಳಾಗಿ ಯಾವ ಪ್ರತ್ಯಯ ಅನಿಸುತ್ತಾ ಇದೆಯೋ ನೋಡಿ. ಈ ಆತ್ಮದ ಕುರಿತಿನ ಜ್ಞಾನವೂ ಒಂದು ಪ್ರತ್ಯಯವೇ. ಈ ಪ್ರತ್ಯಯ ಹೇಗಾಗುತ್ತದೆ ಅದು ಹೇಳ್ತಾ ಇದ್ದೀನಿ ನೋಡಿ. ಅಂದರೆ ಆತ್ಮನ ಕುರಿತು ನಮಗೆ ನಾನು 3 ಅವಸ್ಥೆಗಳುಳ್ಳವನು, 3 ಅವಸ್ಥೆಗಳನ್ನು ಅನುಭವಿಸ್ತಾ ಇದ್ದೀನಿ ನಾನು ಎಂಬ ಬುದ್ಧಿ, 3 ಅವಸ್ಥೆಗಳನ್ನು ಅನುಭವಿಸ್ತಾ ಇದ್ದೇನೆ ಎಂಬ ಬುದ್ಧಿ, ಈ ಪ್ರತ್ಯಯ ಇದಲ್ಲ. ಈ ಪ್ರತ್ಯಯ ತುರೀಯ ಆತ್ಮ, ಸಾಕ್ಷಿ ಆತ್ಮ ಕುರಿತು, ಅದ್ವಿತೀಯ ಆತ್ಮ ಕುರಿತು ಒಂದು ನಮಗೆ ವೃತ್ತಿ ಆಗ್ತಾ ಇದೆ, ಪ್ರತ್ಯಯವಾಗ್ತಾ ಇದೆ. ಏನೆಂದು? 3 ಅವಸ್ಥೆಗಳಾಗಿವೆ ಎಂದು. ಆತ್ಮ ಕುರಿತಿನ 3 ಅವಸ್ಥೆಗಳಾಗಿವೆ ಎಂದು ಅನಿಸುತ್ತಾ ಇದಲ್ಲ, ಇದು ಆತ್ಮ ಕುರಿತಿನ ನಮಗೆ ಗೊತ್ತಿರುವ ತಿಳುವಳಿಕೆ. ಈ ತಿಳುವಳಿಕೆ ನಿಜವಾಗಿದೇನು ಎಂದು ಪರಿಶೀಲನೆ ಮಾಡುವುದೇ ವಿಚಾರ. ಈ ತಿಳುವಳಿಕೆ ಏನು? 3 ಅವಸ್ಥೆಗಳು ನಮಗಿವೆ, ನಾನು ಒಂದು 3 ಅವಸ್ಥೆಗಳಿಗೆ ಒಳಗಾಗುವವನು ಅನಿಸುತ್ತಾ ಇದೆ. ಈ ಅನಿಸಿಕೆ ನಿಜವಾಗಿ ನಾನು ಹೇಗಿದ್ದೀನೋ ಆ ಇರುವಿಕೆಗೆ ಅನುಗುಣವಾಗಿದೋ ತಪ್ಪಾಗಿದೆಯೋ? ವಸ್ತು ನೋಡಿದ್ದರೆ ಅದರಲ್ಲಿ ನಾನು ಎಂಬುದಿಲ್ಲ, ನಾನು ಇಲ್ಲ, ನೀನು ಇಲ್ಲ. ಅಹಂ ಹೇಳೋಕ್ಕಾಗಲ್ಲ, ಇದು ಎಂದು ಹೇಳೋಕ್ಕಾಗಲ್ಲ, ಇರುವುದು ಮಾತ್ರ ಇದೆ ಅಲ್ಲವೇ? ಅದು ನಾನು ಎಂದು ಹೇಳೋಕ್ಕಾಗಲ್ಲ, ನೀನು ಎಂದು ಹೇಳೋಕ್ಕಾಗಲ್ಲ, ಇರುವುದು ಮಾತ್ರ ಇದೆ. ಆದರೆ ವೃತ್ತಿಯನ್ನು ಹೇಳ್ತಾ ಇದೆ, ನಾನು ರೂಪವಾಗಿ, ನೀನು ರೂಪವಾಗಿ, ಅವಸ್ಥಾ ರೂಪವಾಗಿ ತೋರ್ತಾ ಇದೆ.
ಆಯಿತು. ಆ ತೋರಿಕೆನೂ 3 ಬಗೆಯಾಗಿ ತೋರುತ್ತಾ ಇದೆ. ಎಚ್ಚರ ಒಂದು ಬಗೆ, ಕನಸು ಇನ್ನೊಂದು ಬಗೆ, ಸುಷುಪ್ತಿ ಇನ್ನೊಂದು ಬಗೆ. ಆ ಸಾಕ್ಷಿ ಅಥವಾ ತುರೀಯ ಆ ಇರುವಿಕೆನೇ 3 ಬಗೆಯಾಗಿ ತೋರ್ತಾ ಇದೆ. 3 ಬಗೆ ಅಂದ್ರೇನು? ಜಾಗ್ರತ್ತು, ಸ್ವಪ್ನ, ಸುಷುಪ್ತಿ ಎಂಬ 3 ಅವಸ್ಥೆಗಳಾಗಿ ತೋರುವುದೇ ಸಾಕ್ಷಿ ಕುರಿತಿನ 3 ಬಗೆಯಾಗಿ ತೋರುವುದು. ಅಂದರೆ ಏನಾಗುತ್ತದೆ? 3 ತುಂಡುಗಳಾಗಿ 3 ಬಗೆಯಾಗಿ ಒಂದೇ ಆತ್ಮ ಕುರಿತು. ಅದು ಆತ್ಮ ಕುರಿತು ಯಥಾರ್ಥ ಜ್ಞಾನವಾಗಬಹುದಾ? ಹೇಳಬಹುದಾ? ಒಂದೇ ಆತ್ಮ ಸಚ್ಚಿದಾನಂದ ಸ್ವತಃ ಸಿದ್ಧ ಸಾಕ್ಷಿ ಕುರಿತು 3 ಬಗೆಯಾಗಿ ತೋರ್ತಾ ಇದೆ. ಅಷ್ಟೇ ಅಲ್ಲದೆ ಅದೇನೋ ತಾನು ಸ್ವತಃ ಸಿದ್ಧವಾಗಿದೆ. ಆ ಆತ್ಮ ಸಾಕ್ಷಿ ಅದಕ್ಕೆ ನಾನು ವೃತ್ತಿ ಹೊಂದಲ್ಲ, ನೀನು ವೃತ್ತಿ ಹೊಂದಲ್ಲ. ಅದನ್ನು ನಾನು ಎಂದು ಹೇಳೋಕ್ಕಾಗಲ್ಲ, ನೀನು ಎಂದು ಹೇಳೋಕ್ಕಾಗಲ್ಲ. ಆದರೆ ಈಗ ನನಗೆ ನಾನೂ ಎಂದು ರೂಪವಾಗಿ ನಾನಾಗಿದ್ದೇನೆ, ನನಗಿಂತ ಬೇರೆ ನೀನಾಗಿದೆ. ಅಂದರೆ ಅದೇ ಸಾಕ್ಷಿ ನಾನೆಂದು ವೃತ್ತಿ ಅನುಭವವಾಗಿ, ನೀನೆಂದು ಪ್ರಪಂಚವಾಗಿ ತೋರ್ತಾ ಇದೆ. ನಾನೆಂದು ಅನುಭವಿಸುವವನು, ನೀನೆಂದು ಪ್ರಪಂಚವನು. ಈ ತರಹ ವಿಂಗಡವಾಗಿ ತೋರ್ತಾ ಇದೆ. ಯಾವುದು? ವಿಂಗಡವಿಲ್ಲದ ಸಾಕ್ಷಿ ವಿಂಗಡೆಯಾಗಿ ತೋರ್ತಾ ಇದೆ ಅಲ್ಲವೇ? ಅದು 3 ಅವಸ್ಥೆಗಳಾಗಿ ತೋರ್ತಾ ಇದೆ. ಇದು ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆಯನ್ನು ಸರಿ ಮಾಡುವುದು ಅಂದರೆ ಅರ್ಥವೇನು? ಮೊದಲು ಆತ್ಮ ಹೇಗಿದೆ ನೋಡು. ಆತ್ಮದಲ್ಲಿ ನಾನು ವೃತ್ತಿ ಇಲ್ಲ, ನೀನು ವೃತ್ತಿ ಇಲ್ಲ. ಅದು ಆತ್ಮ. ಅಂದರೆ ನಾನು ನೀನೆಂಬುದು ಇಲ್ಲದ ಇರವು ಅಷ್ಟೇ. ಇರವು, ಅರಿವು. ನಾನು ನೀನೆಂಬುದು ಎಂದು ಹೇಳಕ್ಕಾಗದಿರುವಂಥ ಇರವು. ಇರವಿನ ವೃತ್ತಿ ಆಗಲಿ, ಇರವಿನ ವೃತ್ತಿ ಆಗಬಹುದು. ಅದರಲ್ಲಿ ನಾನೆಂಬ ರೂಪ ಆಗಬಾರದು. ನೀನೆಂಬ ಅನಿಸಿಕೆ, ನಾನೆಂಬ ಅನಿಸಿಕೆ ಇಲ್ಲದ ವೃತ್ತಿ. ಒಂದು ವೃತ್ತಿ ಇರುತ್ತದೆ. ಆ ವೃತ್ತಿಯಲ್ಲಿ ನಾನೆಂದು ಅನಿಸಲ್ಲ, ನೀನೆಂದು ಅನಿಸಲ್ಲ. ನಾನು ನೀನೆಂಬ ವಿಂಗಡನೂ ಅನಿಸಲ್ಲ. ಇರವು ಅಷ್ಟೇ. ಆ ತರಹ ವೃತ್ತಿ. ಆ ವೃತ್ತಿ ಅದು ಎಚ್ಚರ, ಕನಸು, ಸುಷುಪ್ತಿ ಎಂಬುದು 3 ಬಗೆಯಾಗಿ ಅನಿಸಲ್ಲ. ಎಲ್ಲವೂ ಒಂದೇ ಒಂದು. 3 ವಿಂಗಡ ಅನಿಸಲ್ಲ. 3 ವಿಂಗಡ ಇಲ್ಲ. ನಾನು ನೀನೆಂಬ ವಿಂಗಡವಿಲ್ಲ. ಆ ತರಹ ವೃತ್ತಿ. ಆ ವೃತ್ತಿ ಏನು ಮಾಡುತ್ತದೆ? ಸಾಕ್ಷಿಯನ್ನು ಪ್ರತಿಬಿಂಬಿಸುತ್ತದೆ. ಸಾಕ್ಷಿಯ ಆಭಾಸ ಹೇಳ್ತೀವಿ. ಆಭಾಸ ಅಂದರೇನು? ಅದೊಂದು ಪ್ರತಿಬಿಂಬ. ಹಾಗೆ ನೋಡಿ, ಆ ಕನ್ನಡಿ ಎದುರಾಗಿ ಒಂದು ಗೋಡೆ ಇಟ್ಟರೆ ಗೋಡೆ ಕಂಡು ಬರ್ತದೆ, ಪುಸ್ತಕ ಇಟ್ಟರೆ ಪುಸ್ತಕ ಕಂಡು ಬರ್ತದೆ ಅಲ್ಲವೇ? ಯಾವ ವಸ್ತು ಬಣ್ಣ ಇಟ್ಟರೆ ಬಣ್ಣ ಕಂಡು ಬರ್ತದೆ. ಏನೂ ಇಲ್ಲ, ಖಾಲಿ ಮೈದಾನ ಇದೆ, ಆಕಾಶದಲ್ಲಿ ಏನು ಕಂಡು ಬರ್ತದೆ? ಕನ್ನಡಿ ಎದುರಾಗಿ ಪೂರ್ತಿ ಆಕಾಶ ಇದೆ, ಮೈದಾನ. ಭೂಮಿಯೂ ಕಂಡು ಬರಲ್ಲ. ಭೂಮಿ ಕಂಡು ಬರಲ್ಲ. ಗೋಡೆಗಳಿಲ್ಲ. ದೂರವರೆಗಿದೆ, ಅನಂತ ಕಿಲೋಮೀಟರ್ಗಳು. ಖಾಲಿ ಖಾಲಿ. ಅದನ್ನು ಕನ್ನಡಿಯಲ್ಲಿದ್ದರೆ ಏನು ಕಂಡು ಬರ್ತದೆ? ಸುಮ್ಮನೆ ಕನ್ನಡಿ ಇರುತ್ತದೆ. ಕನ್ನಡಿ ಇದೆಯೋ ಕನ್ನಡಿ ಪ್ರತಿಬಿಂಬವೋ ವ್ಯತ್ಯಾಸನೇ ಗೊತ್ತಾಗಲ್ಲ. ಆಗುತ್ತದ? ಕನ್ನಡಿ ಏನಿದೆ? ಕನ್ನಡಿಗೆ ಯಾವ ಬಣ್ಣ ಇಲ್ಲ, ಯಾವ ಆಕಾರವಿಲ್ಲ, ಯಾವ ವಸ್ತುವಿಲ್ಲ. ಪ್ರತಿಬಿಂಬವು ಹಾಗೆ, ಯಾವ ಬಣ್ಣ ಇಲ್ಲ, ಯಾವ ಕನ್ನಡಿ ಇಲ್ಲ, ಯಾವ ಆಕಾರವಿಲ್ಲ, ಏನಿಲ್ಲದ ಪ್ರತಿಬಿಂಬವಾಗುತ್ತದೆ. ಆಕಾಶವನ್ನು ಕನ್ನಡಿ ಪ್ರತಿಬಿಂಬಿಸಬೇಕಾದರೆ ಕೇವಲ ಆಕಾಶ ಅಂದರೇನು? ಹೀಗೆ ಇಟ್ಕೋ ಕನ್ನಡಿ, ಹೀಗಿಟ್ಕೋ ಕನ್ನಡಿ. ಸುಮ್ಮನೆ ಉದಾಹರಣೆಗೆ ಹೀಗಿಟ್ಕೋ ಕನ್ನಡಿ. ಅಲ್ಲಿ ಏನು ಕಂಡು ಬರ್ತಾ ಇದೆ ಅಂದರೆ ಮುಂದೆ ಗೋಡೆ ಇಲ್ಲ, ವಸ್ತುಗಳಿಲ್ಲ, ಮನೆಗಳಿಲ್ಲ, ಪೂರ್ತಿ ಮೈದಾನ. ಬೆಟ್ಟ ಮೇಲಿಂದ ನೋಡಿ, ಮೈದಾನವೇ ಮೈದಾನ, ಅನಂತ ದೂರ ಮೈದಾನ. ಕನ್ನಡಿಯಲ್ಲಿ ಏನು ಕಂಡು ಬರಬೇಕು? ಒಂದು ವೃತ್ತಿ ಇದೆ ನೋಡಿ, ಪ್ರತಿಬಿಂಬ. ಆ ಪ್ರತಿಬಿಂಬವು ಆಕಾರವಿಲ್ಲದ ಪ್ರತಿಬಿಂಬ. ಅದು ಆತ್ಮನೇ ಆಗಿಬಿಡ್ತದೆ. ಆತ್ಮ ಹಾಗೇ ಇರುತ್ತದೆ. ಆತ್ಮ ಹಾಗೇ ಇರುತ್ತದೆ ಅಂದರೆ ಆತ್ಮನೇ ಆಗಿಬಿಡ್ತದೆ ಅಲ್ಲವೇ? ನೋಡಿ, ಬಿಡಿಯಾಗೆ ತೋರಲ್ಲ. ಆ ತರಹ ತೋರುವುದನ್ನು ಆತ್ಮವೃತ್ತಿ, ಜ್ಞಾನವೃತ್ತಿ ಎಂದು ಹೇಳಿದ್ದೇವೆ. ಗೊತ್ತಾ? ಅದರಲ್ಲಿ ನಾನು ನೀನು ಎಂಬ ವಿಂಗಡವಿಲ್ಲ. ಅನಂತಾಕಾಶದ ವೃತ್ತಿ ಬರುತ್ತದೆ ನೋಡಿ, ಅದು ಕೇವಲ ಚೈತನ್ಯದ ಆಭಾಸ, ಚಿದಾಭಾಸ. ಚಿದಾಭಾಸದಲ್ಲಿ ಏನೂ ಇರುವುದಿಲ್ಲ. ಅಂದರೆ ಇರುವಿಕೆಗಳು, ತೋರಿಕೆಗಳೆಲ್ಲ ಒಟ್ಟಾಗಿ ಬಿಟ್ಟು ಒಂದೇ ಇರುವ ಆಗಿಬಿಡ್ತದೆ.
ಒಂದೇ ಇರುವು, ಒಂದೇ ಅರಿವು. ಆ ಅರಿವಿನಲ್ಲಿ ನೋಡುವುದು, ನೋಡಲ್ಪಡುವುದು, ತಿಳಿಯುವುದು, ತಿಳಿಯಲ್ಪಡುವುದು ಎಂಬ ವಿಂಗಡವಿಲ್ಲ. ಜ್ಞಾತೃ ಜ್ಞೇಯ ಎಂಬ ವಿಂಗಡವಿಲ್ಲದ ಅರಿವು, ಜ್ಞಾತೃ ಜ್ಞೇಯ ಎಂಬ ವಿಂಗಡವಿಲ್ಲದ ಸಂಬಂಧವಿಲ್ಲದ ಅರಿವು ಮಾತ್ರ. ಆ ಅರಿವಿನ ಆಭಾಸ ಅರಿವೇ ಅಲ್ಲವೇ? ಬೆಳಕನ್ನು ಅಥವಾ ಆಕಾಶವನ್ನು, ಬೆಳಕನ್ನು ಕನ್ನಡಿ ಎದುರಾಗಿಟ್ಟರೆ ಏನು ತೋರಿಸ್ತದೆ? ಆಕಾಶವನ್ನು ಪ್ರತಿಬಿಂಬಿಸಬೇಕಾದರೆ ಕನ್ನಡಿ ಆಕಾಶವನ್ನು ಪ್ರತಿಬಿಂಬಿಸಬೇಕು. ಏನು ಮಾಡ್ತದೆ? ಏನಿಲ್ಲ, ಕಾಳೆ ಇರುತ್ತದೆ. ಬಟ್ ಪ್ರತಿಬಿಂಬ ಆಗ್ತಾ ಇದೆ, ಆದರೆ ಏನೂ ಕಂಡು ಬರಲ್ಲ. ಪ್ರತಿಬಿಂಬ ಇಲ್ಲ. ಕನ್ನಡಿಯ ಅಂದರೆ ಆಕಾಶವನ್ನು ಪ್ರತಿಬಿಂಬಿಸಬೇಕಾದರೆ ಕನ್ನಡಿ ಸುಮ್ಮನೆ ಕನ್ನಡಿ ಆಗುತ್ತದೆ, ಯಾವ ವಸ್ತುವಿಲ್ಲದಂತೆ. ಅಥವಾ ಬೆಳಕನ್ನು ಬೆಳಕನ್ನು ಕನ್ನಡಿ ಪ್ರತಿಬಿಂಬಿಸಬೇಕಾದರೆ ಬೆಳಕಕ್ಕೂ ಯಾವ ಆಕಾರ ಇಲ್ಲ. ಅಂದರೆ ಪಾರದರ್ಶಕ ವಸ್ತುವನ್ನು, ಒಂದು ಪಾರದರ್ಶಕ ವಸ್ತುವನ್ನು ಇನ್ನೊಂದು ಕನ್ನಡಿ, ಆ ವಸ್ತುವು ಪಾರದರ್ಶಕ, ಕನ್ನಡಿ ಪಾರದರ್ಶಕ ವಸ್ತುವನ್ನು ಪ್ರತಿಬಿಂಬಿಸಬೇಕು. ಏನೆಂದು ಅಥವಾ ಕನ್ನಡಿಗೆ ಎದುರಾಗಿ ಇನ್ನೊಂದು ಕನ್ನಡಿ ಇಡಿ, ಫ್ರೇಮ್ ಇಲ್ಲ, ಕನ್ನಡಿಗೆ ಫ್ರೇಮ್ ಇಲ್ಲ, ಸುಮ್ಮನೆ ಕನ್ನಡಿ ಇಡು, ಈ ಕನ್ನಡಿ ಏನು ಪ್ರತಿಬಿಂಬಿಸ್ತದೆ? ಹಾಗಿರುತ್ತದೆ ಆತ್ಮಜ್ಞಾನ ಎನ್ನುವುದು. ಒಂದು ಕನ್ನಡಿಯನ್ನು ಇನ್ನೊಂದು ಕನ್ನಡಿ ಏನೆಂದು ಪ್ರತಿಬಿಂಬಿಸ್ತದೆ? ಪ್ರತಿಬಿಂಬಿಸುವುದಕ್ಕೆ ಏನೂ ಇಲ್ಲ. ಏಕೆಂದರೆ ಪಾರದರ್ಶಕ, ನಿರಾಕಾರ. ಹಾಗೆ ವೃತ್ತಿ, ನಮ್ಮ ಮನಸ್ಸಿನ ವೃತ್ತಿ ನಾನು ನೀನು ಎಂಬ ವಿಂಗಡವಾಗಿ ತೋರ್ತಾ ಇದೆ. ಜಾಗ್ರತ್ತು, ಸ್ವಪ್ನ, ಸುಷುಪ್ತಿ ಎಂದು ತೋರ್ತಾ ಇದೆ. ಈ ವಿಂಗಡವಿಲ್ಲದೆ ಕೇವಲ ಅರಿವಾಗಿ, ಕೇವಲ ಎರವಾಗಿ, ಅಂದರೆ ಅದರಲ್ಲಿ 3 ಅವಸ್ಥೆಗಳಿಲ್ಲ. ನಾನು ನೀನೆಂಬ ವಿಂಗಡವಿಲ್ಲ, ಯಾವ ಸಂಬಂಧವಿಲ್ಲ, ಎಲ್ಲವೂ ಒಂದೇ ಅನಿಸುತ್ತದೆ. ಆ ವೃತ್ತಿಯನ್ನೇ ಜ್ಞಾನವೃತ್ತಿ ಎಂದು ಹೇಳಿದ್ದೇವೆ. ಆಯಿತಾ? ಹಾಗೆ ಅದು ಸಮ್ಯಕ್ ಜ್ಞಾನ. ತಪ್ಪು ಜ್ಞಾನ ಅಂದರೆ ತಪ್ಪು ತಿಳುವಳಿಕೆ ಅಂದ್ರೇನು? ತಪ್ಪು ತಿಳುವಳಿಕೆ ಅಂದರೆ ಆ ಅರಿವಿನ ಕುರಿತು 3 ಅವಸ್ಥೆಗಳಾಗಿ ಅನಿಸುವುದು, ನಾನು ನೀನು ಅನಿಸುವುದು, ಇದು ತಪ್ಪು ತಿಳುವಳಿಕೆ. ಅಲ್ಲಿ ನಾನು ಅನಿಸಲ್ಲ, ನೀನು ಅನಿಸಲ್ಲ. ನಾನು ಎಚ್ಚರದಲ್ಲಿದ್ದೇನೆ, ಒಂದು ಅವಸ್ಥದಲ್ಲಿದ್ದೇನೆ ಅನಿಸಲ್ಲ, ಕನಸಿನಲ್ಲಿದ್ದೇನೆ ಅನಿಸಲ್ಲ, ಸುಷುಪ್ತಿ ಎಂದು ಒಂದು ಅವಸ್ಥೆನೂ ಅನಿಸಲ್ಲ. ಹಾಗಿರುತ್ತದೆ ತುರಿಯದ ವೃತ್ತಿ. ಹೀಗೆ ವೃತ್ತಿ ಬಂದು ಮರುಕ್ಷಣ ಮುಳುಗೆ ಹೋಗ್ತದೆ. ನೋಡಿ, ಈ ತರಹ ಅನಾತ್ಮ ಅಂದ್ರೇನು? 3 ಅವಸ್ಥೆಗಳನ್ನು, ಜ್ಞಾತೃಜ್ಞೇಯವನ್ನು ಎಲ್ಲ ತೆಗೆಯುವುದಕ್ಕೆ, ನಿಷೇಧ ಮಾಡಲಿಕ್ಕೆ ಈ ತರಹ ವೃತ್ತಿ ಬರುತ್ತದೆ. ಅಂದರೆ ಆತ್ಮ ಕಣ್ಣು ತನ್ನನ್ನು ತಾನು ನೋಡಿಕೊಳ್ಳುವುದಾದರೆ ಏನಾಗುತ್ತದೆ? ಕಣ್ಣಿನಿಂದ ಕಣ್ಣನ್ನು ನೋಡು, ಕಣ್ಣು ಆತ್ಮನಲ್ಲಿ ಮುಳುಗಿ ಹೋಗ್ತದೆ. ಈ ನೋಡುವ ಕಣ್ಣು ಕಣ್ಣಿನಲ್ಲೇ ಮುಳುಗಿ ಹೋಗ್ತದೆ ಅಲ್ಲವೇ? ಕಣ್ಣು ಕಣ್ಣನ್ನೇ ನೋಡಬೇಕು. ಅಂದರೆ ನೋಡುವ ಕಣ್ಣನ್ನು, ನೋಡಲ್ಪಡುವ ಕಣ್ಣನ್ನು, ಈ ನೋಡುವ ಕಣ್ಣು ಏನಾಗುತ್ತದೆ? ಒಟ್ಟಾಗಿ ಬಿಡ್ತದೆ. ಹಾಗೆಯೇ ಈ ಅಂತಃಕರಣ ವೃತ್ತಿ ಅನ್ಯಥಾಗ್ರಹಣ ಅಂದ್ರೇನು? ಇದಕ್ಕಿಂತ ತಪ್ಪು ಎನ್ನುವುದು ಬಿಟ್ಟು ಆತ್ಮ ಕಡೆಗೆ ತಿರುಗಿದ್ದರೆ, ತಿರುಗುವುದರಿಂದ ಏನಾಗುತ್ತದೆ? ಅನಾತ್ಮ ಎಲ್ಲ ಹೋಗುತ್ತದೆ. ನಾನು ನೀನು ಅವಸ್ಥೆಗಳು ಎಲ್ಲ ಹೋಗಿ ಒಂದೇನದು ಕನ್ನಡಿಗೆ ಎದುರಾಗಿ ಆಕಾಶ ಇಟ್ಟಿದ್ದಂತೆ ಆಗುತ್ತದೆ. ಅದು ಸ್ವಲ್ಪ ಹೊತ್ತಿದ್ದು, 1 ಸೆಕೆಂಡ್ ಇದ್ದು ಅದು ಮುಳುಗಿ ಹೋಗ್ತದೆ. ಜ್ಞಾನ ವೃತ್ತಿ ಹುಟ್ಟು ಕ್ಷಣಾಂತರ ಅನವಸ್ಥಾನಾತೆಂದು ಭಾಷಾಕಾರ ಹೇಳ್ತಾರೆ. ಮರುಕ್ಷಣವು ಅದು ಇರುವುದಿಲ್ಲ. ಮೊದಲನೆಯ ಕ್ಷಣ ಅದು ಬಂದು, ಅದು ಏಕೆ ಬರುತ್ತದೆ? ಅನಾತ್ಮವನ್ನು ತೆಗೆಯುವುದಕ್ಕೆ, ತಪ್ಪು ತಿಳುವಳಿಕೆಯನ್ನು ತೆಗೆಯುವುದಕ್ಕೆ ಅದು ಬರುತ್ತದೆ. ಜ್ಞಾನವೃತ್ತಿ ತಪ್ಪು ತಿಳುವಳಿಕೆಯನ್ನು ತೆಗೆಯಲಕ್ಕೆ ಬರುತ್ತದೆ. ಅಂದರೆ ಅಂತಃಕರಣವನ್ನು ಆತ್ಮ ಕಡೆಗೆ ತಿರುಗಿಸುವುದು. ಅಂದರೆ ಅರ್ಥವೇನು? ಕಣ್ಣಿನಿಂದ ಕಣ್ಣನ್ನೇ ನೋಡುವುದು. ಅಥವಾ ಅಲೆ ನೀರನ್ನು ತಿಳ್ಕೊಳ್ಳುವುದಕ್ಕೆ ಏನಾಗುತ್ತದೆ? ಅಲೆ ನೀರಷ್ಟು ದಪ್ಪದಾಗುತ್ತದೆ. ಅಲೆ ನೀರಷ್ಟು ದೊಡ್ಡದಾದರೆ ನೀರೇ ಆಗಿಬಿಡ್ತದೆ. ಅಥವಾ ಆಕಾಶವನ್ನು ಪ್ರತಿಬಿಂಬಿಸಿದರೆ, ಅಥವಾ ಇನ್ನೊಂದು ಕನ್ನಡಿಯನ್ನು ಪ್ರತಿಬಿಂಬಿಸಬೇಕಾದರೆ ಈ ಕನ್ನಡಿ ಏನಾಗುತ್ತದೆ?
ಯಾವ ಕನ್ನಡಿಯನ್ನು ಪ್ರತಿಬಿಂಬಿಸಬೇಕೋ ಅದೇ ಕನ್ನಡಿ ಆಗಿಬಿಡ್ತದೆ. ಅಲ್ಲಿ ವ್ಯತ್ಯಾಸವೇ ಇರುವುದಿಲ್ಲ. ಈ ತರಹ ಆಗುವುದು ಜ್ಞಾನ. ಸಮ್ಯಜ್ಞಾನ ಅಂದರೆ ಮನಸ್ಸು ಅನಾತ್ಮ ಅಂದ್ರೇನು, ಆತ್ಮಕ್ಕಿಂತ ಇನ್ನೊಂದು ಬುದ್ಧಿ ಬಿಟ್ಟು ಅಂತಃಕರಣ ಏನಾಗುತ್ತದೆ, ಆತ್ಮ ಕಡೆಗೆ ತಿರುಗುತ್ತದೆ. ಆ ತಿರುಗುವುದೇ ಇನ್ನೊಂದು ಎನ್ನುವುದು ಬಿಡುತ್ತದೆ. ಸ್ವಲ್ಪ 1 ಸೆಕೆಂಡ್ ಇರುತ್ತದೆ ಆ ವೃತ್ತಿ, ಝಲಕ ಹಾಗೆ. ಅದೇ ಜ್ಞಾನ ವೃತ್ತಿ. ಮರುಕ್ಷಣ ಆತ್ಮನೇ ಆಗಿಬಿಡ್ತದೆ, ಅದು ಮುಳುಗಿ ಹೋಗ್ತದೆ. ಒಂದು ಅನಾತ್ಮವನ್ನು ಎಲ್ಲ ಬಿಟ್ಟು ಅಂತಃಕರಣ ಅನಾತ್ಮ ಆಕಾರವನ್ನು ತಾಳಿದೆ. ಅಂದರೆ 3 ಅವಸ್ಥೆಗಳೆಂದು, ನಾನು ನೀನೆಂದು ಈ ರೂಪವಾಗಿ ತಾಳಿ ತೋರುತ್ತಿರುವ ಅಂತಃಕರಣ, ಈ ರೂಪವಾಗಿ ಅನಾತ್ಮವಾಗಿ ತಾಳಿ ನಾನು ನೀನು ಎಂಬ ವಿಂಗಡವಾಗಿ ತೋರುತ್ತಿರುವ ಅಂತಃಕರಣ ವಿಂಗಡ ಬಿಟ್ಟು ಆತ್ಮ ಕಡೆಗೆ ತಿರುಗುತ್ತದೆ. ಆತ್ಮ ಕಡೆಗೆ ತಿರುಗಿದ್ದರೆ ಏನಾಗುತ್ತದೆ, ವಿಂಗಡ ಬಿಡುತ್ತದೆ. ಆ ವಿಂಗಡ ಬಿಟ್ಟು ಆತ್ಮ ಕಡೆಗೆ ತಿರುಗಿರುವ ಅಂತಃಕರಣ 1 ಸೆಕೆಂಡ್ ಏನಾಗುತ್ತದೆ, 1 ಸೆಕೆಂಡು ಆತ್ಮ ಎಷ್ಟಿದೆಯೋ ಅಷ್ಟಾಗಿಬಿಡ್ತದೆ. ಅಂದರೆ ಆತ್ಮದ ಪ್ರತಿಬಿಂಬ ಆಗಿಬಿಡ್ತದೆ. ಆತ್ಮ ಏನೂ ಇಲ್ಲ ಅಂದರೆ ಇದಕ್ಕೆ ಏನೂ ಪ್ರತಿಬಿಂಬವಾಗಲ್ಲ. ಇದಕ್ಕೆ ಚಿದಾಭಾಸ ಹೇಳ್ತೀವಿ. ಆತ್ಮಾಕಾರ ಅಂದರೆ ಆತ್ಮದ ಅದ್ವಿತೀಯ ಆಭಾಸ ಆಗುತ್ತದೆ. ಅದ್ವಿತೀಯಕ್ಕೆ ಆಭಾಸ, ಅರಿವಿಕೆ ಆಭಾಸ. ಆಭಾಸ ಅಂದರೆ ತೋರಿಕೆ, ಪ್ರತಿಬಿಂಬ. ಅರಿವಿನ ಆಭಾಸ, ಅದ್ವೈತದ ಆಭಾಸ. ಅದು ತೋರಿ ಅಷ್ಟೇ 1 ಸೆಕೆಂಡ್ ತೋರಿದ್ದಾಗ ಅನಾತ್ಮ ಬಿಟ್ಟುಬಿಟ್ಟಿತು, 3 ಅವಸ್ಥೆಗಳು ಬಿಟ್ಟುಬಿಟ್ಟಿತು. ಈಗ ಏನಿಲ್ಲ, ಎಲ್ಲ ಬಿಟ್ಟಿರುವಾಗ 1 ಸೆಕೆಂಡ್ ಇದ್ದು ಮರುಕ್ಷಣ ಅದು ಮುಳುಗಿ ಹೋಗ್ತದೆ. ಹೀಗೆ ಜ್ಞಾನವೃತ್ತಿ ಅಜ್ಞಾನವನ್ನು ತೆಗೆದು ಆತ್ಮನೇ ಆಗಿಬಿಟ್ಟು ಆತ್ಮನಲ್ಲಿ ಮುಳುಗಿ ಹೋಗ್ತದೆ. ಮೊದಲು ಆತ್ಮ ಅಂತ ವೃತ್ತಿ ಆಗುತ್ತದೆ. ನೋಡಿ, ಎಚ್ಚರ ಅರಿವಿರುತ್ತದೆ. ನೋಡಿ, ಎಚ್ಚರ ಅರಿವಿನಲ್ಲಿ ಇನ್ನೊಂದು ಬಗೆ, ಅದನ್ನೇ ಇನ್ನೊಂದು ಬಗೆ ಹೇಳ್ತೀನಿ ನೋಡಿ. ಎಚ್ಚರ ಅರಿವು ಅಂದರೆ ಒಟ್ಟು ಎಚ್ಚರ ಅರಿವನ್ನು ನೋಡಿ. ಒಟ್ಟು ಎಚ್ಚರ ಅರಿವಿಗೆ ಏನದು, ಎಚ್ಚರ ಅವಸ್ಥೆಯನ್ನಿಟ್ಟುಕೊಂಡಿರುವ ಅರಿವು, ಎಚ್ಚರ ಅವಸ್ಥೆಯನ್ನು ತಿಳಿಯುವ ಅರಿವು. ಈಗ ಆ ಅರಿವು ಒಟ್ಟು ಎಚ್ಚರ ಅವಸ್ಥೆಯನ್ನು ತಿಳಿಯುವುದು, ಒಟ್ಟು ಆತ್ಮನನ್ನೇ ತಿಳಿಯಲಿ. ಅಂದರೆ ಆ ಅರಿವನ್ನು ಈ ತರಹ ತಿರುಗಿಸು. ಅಂದರೆ ಒಟ್ಟು ಅವಸ್ಥೆಯನ್ನು ತಿಳಿಯುವಂಥ ಅರಿವು ವೃತ್ತಿ ಅಂದರೆ ಎಚ್ಚರ ವೃತ್ತಿ. ಎಚ್ಚರ ಎಂಬ ವೃತ್ತಿಯಲ್ಲಿ ನಾನಾ ಪದಾರ್ಥಗಳು, ಜ್ಞಾತೃ ಜ್ಞೇಯ, ದೇಶಕಾಲ ಇದೆ. ಅದೆಲ್ಲ ಬಿಟ್ಟು ವೃತ್ತಿ ಏನಾಗುತ್ತದೆ, ಅದರಲ್ಲಿ ದೇಶವಿಲ್ಲ, ಕಾಲವಿಲ್ಲ, ಜ್ಞಾತೃಜ್ಞೇಯ ವಿಂಗಡವಿಲ್ಲ. ವೃತ್ತಿ ಆ ತರಹ ಆಗಿಬಿಡ್ತದೆ. ಅದಕ್ಕೆ ವೃತ್ತಿಗೆ ಹಿಂದೆ ಮುಂದೆ ಇಲ್ಲ, ಇಷ್ಟು ಅಷ್ಟು ಇಲ್ಲ, ನಾನು ಮಿಕ್ಕದು ಇಲ್ಲ. ಆ ವೃತ್ತಿಯೆಲ್ಲ ಆತ್ಮ ಕಡೆಗೆ ತಿರುಗುವುದು, ಅಂದರೆ ಆತ್ಮವನ್ನೇ ಪ್ರತಿಬಿಂಬಿಸುವುದು. ಈಗ ಅನಾತ್ಮವನ್ನೆಲ್ಲ ನುಂಗಿಬಿಡ್ತದೆ. ಅನಾತ್ಮವನ್ನೆಲ್ಲ ನಿಷೇಧ ಮಾಡಿಬಿಟ್ಟು ಆತ್ಮ ಕಡೆಗೆ ತಿರುಗುವುದು ಅಂದರೆ ಅರ್ಥವೇನು, ಆತ್ಮನನ್ನೇ ಪ್ರತಿಬಿಂಬಿಸುವುದು ಎಂದರ್ಥ. ಆತ್ಮ ಕಡೆಗೆ ತಿರುಗುವುದಂದರೆ ಇನ್ನೊಬ್ಬರನ್ನು ನೋಡದೆ ತನ್ನನ್ನೇ ನೋಡುವುದು. ಅಥವಾ ಇನ್ನೊಂದು ಉದಾಹರಣೆ ಹೇಳ್ತೀನಿ, ಅದನ್ನೇ ಸ್ವಲ್ಪ ಬದಲಾಯಿಸಿ. ನಾವು ಪುಸ್ತಕ ಅಂದರೆ ನಿಮಗೆ ಪುಸ್ತಕ ವೃತ್ತಿ ಬರುತ್ತದೆ. ಗೋಡೆ ಅಂದರೆ ಗೋಡ ಬುದ್ಧಿ, ಮರ ಅಂದರೆ ಮರ ಬುದ್ಧಿ ಬರುತ್ತದೆ. ಎಚ್ಚರ ಎಂದು ಹೇಳ್ತೀನಿ, ಎಚ್ಚರ ಅರಿವು ಹೇಳ್ತೀನಿ. ಯಾವ ವೃತ್ತಿ ಬರುತ್ತದೆ ನಿಮಗೆ? ನಾನು ಪುಸ್ತಕ ಅಂದರೆ ಪುಸ್ತಕ ವೃತ್ತಿ ಬಂತು, ಕಣ್ಣು ಮುಚ್ಕೊಂಡು. ಗೋಡೆ ಅಂದರೆ ಗೋಡೆ ವೃತ್ತಿ, ಮರ ಅಂದರೆ ಮರ ವೃತ್ತಿ, ಪ್ರಪಂಚ ಅಂದರೆ ಪ್ರಪಂಚ ವೃತ್ತಿ. ಈಗ ಹೇಳ್ತೀನಿ ಎಚ್ಚರ ಅರಿವು, ಸಣ್ಣ ವೃತ್ತಿ ಬರುತ್ತದೆ. ಆ ವೃತ್ತಿ ಅರಿವನ್ನೇ ಹೇಳ್ತದೆ. ಅಂದರೆ ಮಿಕ್ಕ ಪ್ರಪಂಚವನ್ನೆಲ್ಲ ನಿಷೇಧ ಮಾಡಿ ಅರಿವಿನ ವೃತ್ತಿ ಆಗುತ್ತದೆ. ಆ ವೃತ್ತಿ ಒಟ್ಟು ಅರಿವನ್ನು ತಿಳಿಸುತ್ತದೆ. ಅಂದರೆ ಮಿಕ್ಕ ಪ್ರಪಂಚವನ್ನೆಲ್ಲ ಬಿಟ್ಟು ಅರಿವಿನ ವೃತ್ತಿ ಚಿದಾಭಾಸ, ವೃತ್ತಿ ಆಭಾಸ ಅಂದರೆ ಚಿತ್ತಿನ ಆಭಾಸ ಆಗುತ್ತದೆ. ಮರುಕ್ಷಣ ಅದು ಮುಳುಗಿ ಹೋಗ್ತದೆ. ಅದು ನೋಡಿ, ಅದು ಜ್ಞಾನವೃತ್ತಿ. ಸಮ್ಯಕ್ ಜ್ಞಾನ ಅಂದರೆ ಸರಿಯಾದ ಜ್ಞಾನ. ಆತ್ಮ ಹೇಗಿದೆಯೋ ಹಾಗೆ ಜ್ಞಾನ. ಅಂದರೆ ಅನಾತ್ಮವನ್ನು ಬಿಡಿಸುತ್ತದೆ, ಆತ್ಮವೇ ಆಕಾರ ತಾಳುತ್ತದೆ. ಆತ್ಮಾಕಾರವೇನು ಅಂದರೆ ಆತ್ಮದ ಆಭಾಸ ಆಕಾರ. ಆತ್ಮವನ್ನು ನಿಜವಾಗಿ ವಿಷಯೀಕರಿಸಲ್ಲ. ನೋಡಿ, ವೃತ್ತಿ ಆತ್ಮವನ್ನು ವಿಷಯೀಕರಿಸಲ್ಲ, ಆತ್ಮನ ಆಭಾಸ ಆಗುತ್ತದೆ, ಪ್ರತಿಬಿಂಬವಾಗುತ್ತದೆ. ಆತ್ಮವನ್ನು ನೇರಾಗಿ ವಿಷಯೀಕರಿಸಲ್ಲ, ಆತ್ಮನ ಪ್ರತಿಬಿಂಬವಾಗುತ್ತದೆ.
ಆತ್ಮ ಹೇಗಿರುತ್ತದೆ? ಎಲ್ಲವೂ ತಾನೇ. ಪ್ರತಿಬಿಂಬ ಹಾಗೇ ಇರುತ್ತದೆ. ಪ್ರತಿಬಿಂಬದಲ್ಲಿಯೂ ನಾನು ನೀನು ಇರುವುದಿಲ್ಲ. ಪ್ರತಿಬಿಂಬವು ಆತ್ಮದ ಪ್ರತಿಬಿಂಬವೇ ಜ್ಞಾನವೃತ್ತಿ, ಸಮ್ಯಜ್ಞಾನ ಬ್ರಹ್ಮಜ್ಞಾನ. ಅದಕ್ಕೆ ಯಾವುದೇ ಹೇಳು, ಆ ಜ್ಞಾನವೃತ್ತಿ ಬ್ರಹ್ಮಜ್ಞಾನವೃತ್ತಿ ಹೇಗಿರುತ್ತದೆ? ಅದರಲ್ಲಿ ನಾನು ನೀನೆಂಬ ವೃತ್ತಿ ಇರುವುದಿಲ್ಲ. ಎಲ್ಲವೂ ಬ್ರಹ್ಮವೇ ಆ ವೃತ್ತಿ, ಎಲ್ಲವೂ ಬ್ರಹ್ಮವೇ. ಎಲ್ಲ ಅಂದರೆ ಏನು? ಈಗ ಅದನ್ನು ಏನು ಏನು ಹೇಳಿದ್ದರೆ ಒಂದಾನೊಂದು ಆಗಿಬಿಡ್ತದೆ, ಏನೋ ಹೇಳಿದ್ದರೆ ಒಂದಾನೊಂದು, ಇನ್ನೊಂದಲ್ಲ. ನಾವು ಉದಾಹರಣದಲ್ಲಿ ಹೇಳಿದ್ದೀನಿ ನೋಡಿ, ಗೋಡೆ ಅಂದರೆ ಗೋಡೆ, ಕುರ್ಚಿ ಅಂದರೆ ಕುರ್ಚಿ, ಪುಸ್ತಕ ಅಂದರೆ ಪುಸ್ತಕ ವೃತ್ತಿ ಬರುತ್ತದೆ, ಮರ ಅಂದರೆ ಮರ ವೃತ್ತಿ, ಮನುಷ್ಯ ಅಂದರೆ ಮನುಷ್ಯ ವೃತ್ತಿ, ಪ್ರಪಂಚ ಅಂದರೆ ಪ್ರಪಂಚ ವೃತ್ತಿ. ಈಗ ಹೇಳ್ತೀನಿ, ತಾನೇ ಅಂದರೆ ಏನು ವೃತ್ತಿ ಬರಬೇಕು? ಮಿಕ್ಕ ಎಲ್ಲ ವೃತ್ತಿಗಳೆಲ್ಲ ಹೋಗಿ ಏನೂ ಹೇಳೋಕ್ಕಾಗದೇ ವೃತ್ತಿ ಒಂದು ಕ್ಷಣ ಬಂದು ಅದು ಮುಳುಗಿ ಹೋಗ್ತದೆ. ಹಾಗೆ ಈ ವೃತ್ತಿ ಆತ್ಮವೇ ಎಂಬ ವೃತ್ತಿ ತನ್ನನ್ನು ತಾನು ಹೇಗೆ ಅಂದರೆ ಅನ್ಯವನ್ನು ನಿಷೇಧಿಸುತ್ತದೆ. ತಾನೊಬ್ಬನೇ, ಎಲ್ಲವೂ ತಾನೇ, ಎಲ್ಲವೂ ಅರಿವೇ, ಎಲ್ಲವೂ ತಾನೇ ಎಂದು ಅದ್ವಿತೀಯದ ಸಣ್ಣ ವೃತ್ತಿ ಆಗ್ತದೆ. ಅಂದರೆ ಒಂದು ಟ್ರಾನ್ಸ್ಪರೆಂಟಾಗಿ, ಪಾರದರ್ಶಕವಾಗಿ. ಏಕೆಂದರೆ ಕನ್ನಡಿ ಆಕಾಶವನ್ನು ಪ್ರತಿಬಿಂಬಿಸಿದ್ದರೆ ಹೇಗಿರುತ್ತದೆ? 2-3 ಉದಾಹರಣೆಗಳಿಟ್ಟಿದ್ದೀನಿ ನೋಡಿ. ಕನ್ನಡಿ ಆಕಾಶವನ್ನು ಪ್ರತಿಬಿಂಬಿಸುವುದು. ಆಕಾಶ ಅಂದರೆ ಏನೂ ಇಲ್ಲ, ಏನೆಂದು ಪ್ರತಿಬಿಂಬಿಸುತ್ತದೆ? ಆ ಪ್ರತಿಬಿಂಬವು ಕನ್ನಡಿಗೆ ಏನಾದರೂ ವ್ಯತ್ಯಾಸ? ಖಾಲಿ ಕನ್ನಡಿಗೆ, ಶುದ್ಧ ಕನ್ನಡಿಗೆ, ಆಕಾಶ ಪ್ರತಿಬಿಂಬಕ್ಕೆ ಏನು ವ್ಯತ್ಯಾಸ? ಆಕಾಶ ಪ್ರತಿಬಿಂಬ, ಶುದ್ಧ ಕನ್ನಡಿ ಅಷ್ಟು ಹತ್ತಿರ ಆಗಿಬಿಡ್ತದೆ. ಆಕಾಶದ ಪ್ರತಿಬಿಂಬವು ಕನ್ನಡಿ, ಆಕಾಶ ಅಂದರೆ ಏನಿಲ್ಲ, ಹಾಗೆ ಆಗಿಬಿಡ್ತದೆ. ಇಡೀ ಪ್ರಪಂಚ ತಾನೇ ಅಂದು ವೃತ್ತಿ ಏನಾಗುತ್ತದೆ? ಎಲ್ಲ ಆತ್ಮವನ್ನೇ ಪ್ರತಿಬಿಂಬಿಸುತ್ತದೆ. ಇದನ್ನು ಆತ್ಮಜ್ಞಾನ, ಆತ್ಮವೃತ್ತಿ, ಬ್ರಹ್ಮವೃತ್ತಿ ಎಂದು ಹೇಳ್ತೀವಿ. ಇದು 1 ಸೆಕೆಂಡೇ ಆಗಿ ಮರುಕ್ಷಣ ಅದು ಆತ್ಮದಲ್ಲೇ ಮುಳುಗಿ ಹೋಗ್ತದೆ. ಆತ್ಮವನ್ನು ಪ್ರತಿಬಿಂಬಿಸುವುದು ಏನಾಗುತ್ತದೆ? ಆತ್ಮವನ್ನು ಪ್ರತಿಬಿಂಬಿಸಿದಂದರೆ ಇಂಕ ಅನಾತ್ಮ ಯಾವುದು ಉಳಿಯುವುದಿಲ್ಲ, ಎಲ್ಲವೂ ಆತ್ಮಾಕಾರವೇ ಆಗಿಬಿಡ್ತದೆ. ಎಲ್ಲವೂ ಆತ್ಮನೇ. ಆ 1 ಸೆಕೆಂಡಿದ್ದು ಮರುಕ್ಷಣ ಅದು ಹೋಗುತ್ತದೆ. ಈ ತರಹ ನಿಧಿಧ್ಯಾಸನ ಏನು ಮಾಡ್ತದೆ ಅಂದರೆ ಈ ತರಹ ಮಾಡಬೇಕು. ಅಂದರೆ ಇಲ್ಲದೇ ಹೇಳ್ತಾರೆ, ತನ್ನನ್ನು ತಾನು ಗಮನಿಸುವುದು ಪರೀಕ್ಷಾ. ಆತ್ಮ ಪರೀಕ್ಷಾ ಅಂದರೆ ಏನಂದರೆ ಇಹೈವ ಅಪರೋಕ್ಷ ಸ್ವಭಾವಸ್ಯ ಬ್ರಹ್ಮಾತ್ಮನೋ ದರ್ಶನಂ. ಈಗಲೇ ತಾನು ಸ್ವತಃ ಸಿದ್ಧವಾಗಿರುವ ಅರಿವು ಇರವಿನ ರೂಪವಾಗಿ ಅನಂತ ಅಖಂಡ ಇರವು, ಅನಂತ ಅಖಂಡ ಅರಿವು, ಆ ಅರಿವಾಗಿದ್ದೇನೆ ಎಂಬುದು ಈಗಲೇ ಗೊತ್ತಾಗಬೇಕು. ಈಗಲೇ ಅಂದರೆ ಏನು? ಈಗ ನಂತರ ಎಂಬ ವೃತ್ತಿ ಇಲ್ಲ, ದೇಶವೃತ್ತಿ ಇಲ್ಲ, ಕಾಲವೃತ್ತಿ ಇಲ್ಲ. ಕಾಲವೃತ್ತಿಯನ್ನೇ ನುಂಗಿಬಿಡ್ತದೆ. ಏಕೆಂದರೆ ವ್ಯಕ್ತಿತ್ವ ನುಂಗಿಬಿಡ್ತದೆ, ವ್ಯಕ್ತಿತ್ವವೇ ಹೋಗಿಬಿಡ್ತದೆ. ಇಡೀ ಅವಸ್ಥೆಯನ್ನೇ ನುಂಗಿಬಿಡ್ತದೆ ಆ ವೃತ್ತಿ. ಇಡೀ ಎಚ್ಚರ ಅವಸ್ಥೆಯನ್ನು ನುಂಗುತ್ತದೆ, ಸ್ವಪ್ನವನ್ನು ನುಂಗುತ್ತದೆ, ಸುಷುಪ್ತಿ ಅವಸ್ಥೆ ಮುಳುಗಿ ಹೋಗ್ತದೆ. ಈಗ ಅದಕ್ಕೆ ಯಾವ ಅವಸ್ಥೆಗಳೇ ಇಲ್ಲ, ಯಾವ ಅವಸ್ಥೆಗಳಿಲ್ಲ. ಒಂದು ಇನ್ನೊಂದು ಆ ಮೂರೆಂಬ ಯೋಚನೆ ಬರಲ್ಲ, ಮೂರೆಂಬ ಯೋಚನೆ ಮುಳುಗಿ ಹೋಗ್ತದೆ. 3 ಅವಸ್ಥೆಗಳೆಂಬ ಅಂದರೆ 3 ಅವಸ್ಥೆಗಳು ಯಾವಾಗ ಆಗ್ತದೆ ಅಂದರೆ ಒಂದು ವೃತ್ತಿ ಎಚ್ಚರ ವೃತ್ತಿ ಪರಿಮಿತ ಆದರೆ ಇನ್ನೊಂದು ವೃತ್ತಿ ಎಂದು, ಇನ್ನೊಂದು ಅವಸ್ಥೆ ಎಂದು ಯೋಚನೆ ಬರುತ್ತದೆ. ಒಂದು ಎಚ್ಚರ ನಮಗೆ ಒಂದೇ ಅವಸ್ಥೆ ಇದೆಯೋ ಒಂದಕ್ಕಿಂತ ಹೆಚ್ಚಿವೆಯೋ ಅಂದರೆ ಒಂದಕ್ಕಿಂತ ಹೆಚ್ಚಿವೆ. ಹೇಗೆ ಗೊತ್ತು? ಎಚ್ಚರ ಮುಳುಗಿ ಹೋಗ್ತಾ ಇದೆ, ಎಚ್ಚರ ಮುಗಿದು ಹೋಗುತ್ತಾ ಇದೆ. ಎಚ್ಚರ ಅಂದರೆ ನಮಗೆ ಎಚ್ಚರ ಮುಗಿದು ಹೋಗುತ್ತದೆ ಅನಿಸುತ್ತದೆ, ಎಚ್ಚರ ಮುಗಿದು ಹೋಗುತ್ತದೆ, ಇನ್ನೊಂದಿರುತ್ತದೆ. ಹಾಗೆ ಒಂದು ಮುಗಿಯುತ್ತದೆ, ಇನ್ನೊಂದಿರುತ್ತದೆ ಎಂಬುದು ಈ ವಿಂಗಡ ಇರಲ್ಲ. ಅಂದರೆ ಒಂದು ಅವಸ್ಥೆ ಮುಗಿಯುತ್ತದೆ, ಇನ್ನೊಂದು ಅವಸ್ಥೆ ಆಗುತ್ತದೆ, ಮುಗಿಯುವುದು ಇನ್ನೊಂದು, ಈ ತರಹ ಇರುವುದಿಲ್ಲ. ಎಲ್ಲವೂ ಒಂದೇ ವೃತ್ತಿ, ಮುಗಿಯುವುದಿಲ್ಲ, ಆದಿ ಇಲ್ಲ ಅಂತ ಇಲ್ಲ. ಆ ತರಹ ವೃತ್ತಿ ಅಂದರೆ ಕೇವಲ ಸಾಕ್ಷಿ ಹೇಗಿರುತ್ತದೋ ಆ ತರಹನೇ ವೃತ್ತಿ. ಸಾಕ್ಷಿಗೆ ಆದಿ ಇಲ್ಲ ಅಂತ ಇಲ್ಲ. ಆ ವೃತ್ತಿಯನ್ನು ಏನು ಹೇಳಬೇಕು? ಅದು ಅಖಂಡ ವೃತ್ತಿ. ಅಖಂಡ ಅಂದರೆ ಏನು? ಎಲ್ಲವೂ ಒಂದೇ ಬ್ರಹ್ಮ ಎಂಬ ವೃತ್ತಿ. ಆ ವೃತ್ತಿ ಸುಮ್ಮನೆ ಬಂದಾಗ ಮಿಕ್ಕದೆಲ್ಲ ತೆಗೆದು ಬಿಡುತ್ತದೆ, ಮರುಕ್ಷಣ ಹೋಗುತ್ತದೆ. ಅದು ಬರುವುದು ಹೋಗುವುದು ಎಲ್ಲವೂ ಒಟ್ಟಿಗೆ.
ಅದು ಬರುತ್ತದೆ, ಮರುಕ್ಷಣ ಹೋಗ್ತದೆ, ಬಂದಿರ್ತದೆ, ಒಂದೇ ಕ್ಷಣ ಅಷ್ಟೇ, ಝಲಕ್ಕಷ್ಟೇ. ಅನಾತ್ಮವೆಲ್ಲ ಮುಳುಗುತ್ತದೆ. ಆ ಮುಳುಗಿಸುವುದಕ್ಕೆ ಬಂದಿದೆ. ಅನಾತ್ಮ ಮುಳುಗಿಸಿದ್ದರೆ ಈಗ ಇನ್ನು ಉಳಿಯಲ್ಲ. ಅನಾತ್ಮವನ್ನೆಲ್ಲ ಮುಳುಗಿಸಿಬಿಟ್ಟರೆ ಈಗ ತಾನು ಉಳಿಯಲ್ಲ, ಚಿದಾಭಾಸ ಉಳಿಯಲ್ಲ, ಅದು ಬ್ರಹ್ಮನೇ ಆಗಿಬಿಡ್ತದೆ. ಹಾಗೆ ಈ ತರಹ ನಿಧಿಧ್ಯಾಸನ ಮಾಡುವುದಂದರೆ ಅನಾತ್ಮವನ್ನೆಲ್ಲ ಅಳಿಸಿಬಿಡುವುದು. ಅಳಿಸಿಬಿಡುವುದೆಂದರೇನು? ಅನಾತ್ಮವೆಲ್ಲ ಅರಿವೆ, ಅನಾತ್ಮವೆಲ್ಲ ಆತ್ಮನ ಇರವೆ. ಆತ್ಮನ ಇರವನ್ನೇ, ಆ ಒಂದೇ ಇರುವ ಸ್ವತಃಸಿದ್ಧ ಸಾಕ್ಷಿಯನ್ನೇ ತಪ್ಪಾಗಿ ವಿಂಗಡಿಸ್ತಾ ಇದ್ದೇವೆ, ತಪ್ಪಾಗಿ ವಿಂಗಡಿಸ್ತಾ ಇದ್ದೇವೆ. ಆ ವಿಂಗಡಿಸುವುದು ಬಿಡುವುದೇ ಅವಿಂಗಡರಹಿತವಾದ ಒಂದೇ ಆತ್ಮ. ಆ ಒಂದೇ ಆತ್ಮದಲ್ಲಿ ಮುಳುಗಿ ಹೋಗುತ್ತಾ ಇವೆ. ಈ ವಿಂಗಡವೆಲ್ಲ ಇರುತ್ತಾ ಇಲ್ಲ, ಬಿಡಿಯಾಗಿರುತ್ತಾ ಇಲ್ಲ. ನಾನೆಂಬುದು ವೃತ್ತಿ ಇಲ್ಲ, ನೀನೆಂಬುದು ವೃತ್ತಿ ಇಲ್ಲ, ಈ ಎರಡೆಂಬ ವಿಂಗಡ ಇಲ್ಲ. ಒಂದೇ ಇರುವಾಗಿ ಬಿಡುತ್ತದೆ, ಅದು ಜ್ಞಾನ. ಒಂದೇ ಇರುವಾಗುತ್ತದೆ, ಆ ವಿಂಗಡ ಬಿಡುತ್ತದೆ. ನಾನೆಂಬ ವೃತ್ತಿ ಇಲ್ಲ. ಏಕೆಂದರೆ ನಾನೆಂಬ ವೃತ್ತಿ ಅಂದರೆ ಒಂದು ಪರಿಚ್ಛಿನ್ನ ಪರಿಮಿತ ಆಗುತ್ತದೆ, ಮಿಕ್ಕ ಆಗುತ್ತದೆ. ನಾನು ಮಿಕ್ಕ, ಆ ನಾನು ಮಿಕ್ಕ ಎಂದು ವಿಂಗಡ ಉಳಿಯಲ್ಲ. ನೋಡಿ, ಜ್ಞಾನವೃತ್ತಿ ಅಹಂ ಬ್ರಹ್ಮಾಸ್ಮಿ ಎಂದ ಜ್ಞಾನವೃತ್ತಿ ಏನಾಗುತ್ತದೆ? ನಾನು ಮಿಕ್ಕ ಎಂಬ ವಿಂಗಡ ಇರುವುದಿಲ್ಲ. ನಾನೊಬ್ಬ ವ್ಯಕ್ತಿ ಅಲ್ಲ, ನಾನು ಮಿಕ್ಕ ಎಂಬುದೇ ಇಲ್ಲ. ಇರುವುದೇ ಅಷ್ಟೇ. ಇರವು ಏನಿರುವು, ಎಷ್ಟಿರುವು, ಅದು ವಿಂಗಡ ಆಗುತ್ತದೆ. ಇರವು ಎಂಬುದು ಒಂದು, ಏನಿರುವು, ಹೇಗಿರುವು, ಎಷ್ಟಿರುವು ಅಂದರೆ ಇದೆಲ್ಲ ವಿಂಗಡ ಆಯಿತು. ಏನು, ಎಷ್ಟು, ಹೇಗೆ ವಿಂಗಡ ಆಯಿತು. ಆ ಏನು ಎಷ್ಟೆನ್ನುವುದು ಮಾತು ಹೊಂದಲ್ಲ ಅಲ್ಲಿ. ನಾನು ಅದು ಇದೆ, ಇದು ಇರುವುದು ಹೇಗಿದೆ ಎಂಬುದು ಹೇಳೋಕ್ಕಾಗಲ್ಲ. ಎಷ್ಟಿದೆ, ಏನಿದೆ, ಮಿಕ್ಕ ಏನಿದೆ, ಹೇಗಿದೆ, ಎಷ್ಟಿದೆ ಎಂಬುದು ಆ ತರಹ ವೃತ್ತಿಗೆ ಒಳಗಾಗದೆ ಇರುವ ಮಾತ್ರ ಅಷ್ಟೇ. ಸ್ವತಃಸಿದ್ಧ ತಾನಿದೆ. ಅದರ ಕುರಿತು ಏನು ಹೇಳೋಕ್ಕಾಗಲ್ಲ, ಹೇಳಬೇಕಾಗಿಲ್ಲ. ಆ ತರಹ ವೃತ್ತಿ ಬರುತ್ತದೇನು? ಈ ವಿಂಗಡ ಬಿಟ್ಟು ಆ ತರಹ ವೃತ್ತಿಯಾಗಿ ನಿಂತು ಬಿಡ್ತದೆ. ಈ ವಿಂಗಡ ಬಿಟ್ಟು ಆ ತರಹ ವೃತ್ತಿಯಾಗಿ ನಿಂತುತ್ತೇನು? ಅಖಂಡ ವೃತ್ತಿ, ವಿಂಗಡರಹಿತ, ವಿಭಜನರಹಿತ ವೃತ್ತಿಯಾಗಿ ನಿಲ್ಲುತ್ತದೆ. ಏಕೆಂದರೆ ಆ ವೃತ್ತಿ ಅನಾತ್ಮವನ್ನು ತಿಳಿಸುವಂಥದ್ದಲ್ಲ. ಅನಾತ್ಮಗಳೇ ಇಲ್ಲ. ಅನಾತ್ಮ ಅಂದ್ರೇನು? ಆತ್ಮವನ್ನು ತಪ್ಪಾಗಿ ತಿಳಿಯುವುದನಾತ್ಮ. ಆ ತಪ್ಪೆಂಬುದಿಲ್ಲ. ಏಕೆ? ಆತ್ಮಕ್ಕಿಂತ ಬೇರೆ ಅನಿಸುವುದೆಲ್ಲ ಆ ಆತ್ಮನೇ. ಆತ್ಮನ ಇರವೇ ಆತ್ಮ ಅಲ್ಲ ಅನಿಸುತ್ತಾ ಇದೆ. ನೋಡಿ, ಆತ್ಮದ ಇರವೇ ಆತ್ಮ ಅಲ್ಲ ಅನಿಸುತ್ತದೆ. ಆ ಅನಿಸಿಕೆ ನಿಜವಾಗಿ ಆತ್ಮೆ. ನೋಡಿ, ಆತ್ಮಕ್ಕಿಂತ ಬೇರೆ ಎಂಬ ಅನಿಸಿಕೆಯೂ ಆತ್ಮವೇ. ಏಕೆಂದರೆ ಆತ್ಮ ಬಿಟ್ಟು ಯಾವುದೂ ಇಲ್ಲ. ಆತ್ಮ ಅಂದರೆ ಅರಿವು, ಅರಿವನ್ನು ಬಿಟ್ಟು ಅನಿಸಿಕೆನೂ ಇಲ್ಲ. ಈ ತರಹ ನೋಡಿದ್ದರೆ ಅದೇ ಅರಿವು, ಒಂದೇ ಇರವು, ಒಂದೇ ಅರಿವು. ಈ ತರಹ ವೃತ್ತಿಗಳೆಲ್ಲ ಒಂದೇ ಆಗಿಬಿಡ್ತವೆ. ಅದು ಸ್ವತಃಸಿದ್ಧ, ನಾವೇನು ಪ್ರಯತ್ನ ಇಲ್ಲ, ಅಪ್ರಯತ್ನವಾಗಿರುತ್ತದೆ. ತಾನು ಅಲ್ಲವೇ? ಆ ತಾನೆಂಬ ವೃತ್ತಿ ಅದು ವಿಂಗಡವಾಗಲ್ಲ, ಮುಗಿದು ಹೋಗಲ್ಲ, ಶುರುವಾಗಲ್ಲ, ಮುಗಿದು ಹೋಗಲ್ಲ ಅಂತ ಅಖಂಡ ವೃತ್ತಿ. ಅದು ಅನಂತ ವೃತ್ತಿ. ಅಂದರೆ ಅದರಲ್ಲಿ ವಿಂಗಡದ ಅರಿವಿಲ್ಲ, ವಿಭಜನದ ಅರಿವಿಲ್ಲ, ನಾನು ಮಿಕ್ಕ ಎಂಬ ವಿಂಗಡ ಅರಿವಿಲ್ಲ. ಅರಿವೇ ಇರುತ್ತದೆ. ಅರಿವಿನ ವೃತ್ತಿ ಕೇವಲ ಶುದ್ಧ ಅರಿವಿನ ವೃತ್ತಿ, ಕೇವಲ ಇರವಿನ ವೃತ್ತಿ ಆಗ್ತದೆ. ಆ ವೃತ್ತಿ ಬಂದಾಗ ಮಿಕ್ಕದೆಲ್ಲ ತೆಗೆದುಬಿಟ್ಟು, ಅಂದರೆ ನೋಡುವವುದು ಅದೇ ಇರವು, ನೋಡಲ್ಪಡುವುದು ಅದೇ ಇರವು, ತಿಳಿಯುವವನು ಅದೇ ಇರವು, ತಿಳಿಯಲ್ಪಡುವುದು ಅದೇ ಇರವು. ಆ ಇರವಿನಲ್ಲಿ ತಿಳಿಯುವುದು ಯಾರು, ತಿಳಿಯಲ್ಪಡುವುದು ಯಾರು ಎಂಬುದು ವ್ಯತ್ಯಾಸವೇ ಇಲ್ಲ. ತಿಳಿಯುವುದು, ತಿಳಿಯಲ್ಪಡುವುದು ಎಂಬ ವೃತ್ತಿಯೇ ಇಲ್ಲ. ಇರವು ಅಷ್ಟೇ. ತಿಳಿಯುವವನು, ಜ್ಞಾತೃ, ಜ್ಞೇಯ ಈ ವೃತ್ತಿ ಇಲ್ಲ. ಕೇವಲ ಇರವು, ಕೇವಲ ಇರವಿನ ವೃತ್ತಿ. ಅದು ಜ್ಞಾತೃ ಅಲ್ಲ, ಜ್ಞೇಯವಲ್ಲ, ಇಷ್ಟು ಅಲ್ಲ, ಮಿಕ್ಕ ಅಲ್ಲ. ಇಷ್ಟು ಮಿಕ್ಕ ಎಂಬ ವಿಂಗಡವಿಲ್ಲದ ವೃತ್ತಿ. ಎಲ್ಲವೂ ಇರವೇ. ಅದನ್ನು ಏನೂ ಹೇಳೋಕ್ಕಾಗಲ್ಲ. ಆ ತರಹ ವೃತ್ತಿಯಾಗಿ ಅನಾತ್ಮ ಹೋಗಿಬಿಡ್ತದೆ, ಮರುಕ್ಷಣ ಅದು ಹೋಗುತ್ತದೆ. ಈ ತರಹ ವೃತ್ತಿ ಆಗುವುದನ್ನು ಜ್ಞಾನವೃತ್ತಿ ಅಂದರೆ. ಆದ್ದರಿಂದ ನಿಧಿಧ್ಯಾಸನ ಅಂದರೆ ಆತ್ಮನನ್ನೇ ನೋಡಿ
ಅನಾತ್ಮವನ್ನೆಲ್ಲ ಆತ್ಮ ಹಾಗೆ ನೋಡುವುದು, ಅನಾತ್ಮವನ್ನೆಲ್ಲ ಆತ್ಮ ಹಾಗೆ ನೋಡುವುದು, ಆತ್ಮ ಜೊತೆಗೆ ಒಂದಾಗುವುದೇಕೆ? ಮೊದಲಿನಿಂದ ಆತ್ಮನೇ ಇತ್ತು, ಮೊದಲಿನಿಂದ ಆತ್ಮನೇ ಇತ್ತು. ಆತ್ಮದ ಇರವು, ಆತ್ಮ ಅಂದರೆ ಅನಂತ ಇರವು, ಅನಂತ ಅರಿವೇ ಇತ್ತು. ಅನಂತ ಅರಿವು ಅಂದರೆ ಏನು? ವಿಂಗಡ ಇರಲಿಲ್ಲ. ಅದರಿಂದ ವಿಂಗಡದ ಮೂಲ ಸ್ವರೂಪ ವಿಂಗಡರಹಿತ ಅರಿವು. ಅದು ಇದು ಅಷ್ಟು ಇಷ್ಟು ತಾನೂ ಮಿಕ್ಕ ನಾನೂ ಮಿಕ್ಕ ಎಂಬ ಈ ವಿಂಗಡ ರೂಪ ವೃತ್ತಿಗೆ ವಿಂಗಡರಹಿತ ಇರವೇ ಸ್ವರೂಪ, ವಿಂಗಡರಹಿತ ಅರಿವೇ ಅದರ ಸ್ವರೂಪ. ಹಾಗೆ ನೋಡಿ, ವಿಂಗಡರಹಿತ ಇರವು, ವಿಂಗಡರಹಿತ ಅರಿವು, ಅಷ್ಟೇ, ತಾನೇ ತಾನಿದೆ. ಈ ತರಹ ವಿಂಗಡಗಳನ್ನೆಲ್ಲ ಮುಳುಗಿಸುವ ವೃತ್ತಿ. ಈ ವೃತ್ತಿ ಏನು ಮಾಡ್ತದೆ? ವಿಂಗಡನೆ ಮಾಡಲ್ಲ. ವಿಂಗಡ ಮಾಡುವ ವೃತ್ತಿ ದ್ವೈತ ವೃತ್ತಿ ಆಗುತ್ತದೆ. ಇದು ಅಂತಃಕರಣ ವಿಂಗಡಗಳನ್ನೆಲ್ಲ ಬಿಡಿಸಿ 3 ಅವಸ್ಥೆಗಳನ್ನು ಒಟ್ಟುಗೂಡಿಸುತ್ತದೆ. ಇದು ಎಚ್ಚರ, ಇದು ಮಿಕ್ಕದು ಅವಸ್ಥಾ. ಏಕೆಂದರೆ ಒಂದು ಅವಸ್ಥಾ ಅದು ಮುಗಿಯುತ್ತದೆ, ಇನ್ನೊಂದು ಶುರುವಾಗ್ತದೆ. ಈ ತರಹ ವಿಂಗಡ, ಒಂದು ಅವಸ್ಥಾ ಇನ್ನೊಂದು ಅವಸ್ಥಾ, ಹಾಗೆ ಕಾಂಟ್ರಾಸ್ಟ್ ಇಲ್ಲ. ಕಾಂಟ್ರಾಸ್ಟ್ ಅಂದರೆ ಇದಕ್ಕೆ ಭಿನ್ನ ಅದು, ಇದಕ್ಕೆ ವಿರುದ್ಧ ಅದು. ಆ ತರಹ ಒಂದು ಅದಕ್ಕೆ ಭಿನ್ನ, ಆ ಒಂದು ಭಿನ್ನ ಎಂಬುದು ಈ 2 ಥಾಟುಗಳಿಲ್ಲ. ಒಂದು ಅದಕ್ಕಿಂತ ಭಿನ್ನ ಅಂಥದ್ದಿಲ್ಲವೇ ಇಲ್ಲ, ಇರುವುದು ಅಷ್ಟೇ. ಆ ಇರುವು ಯಾವ ತರಹ ಇರುವು ಅಂದರೆ ಇದು ಮಿಕ್ಕ, ಆ ವಿಂಗಡನೇ ಇಲ್ಲ. ಇರವು ಏನೂ ಹೇಳೋಕ್ಕಾಗಲ್ಲ, ಜಸ್ಟ್ ಇರುವಂತೆ. ಅಖಂಡ ಇರವು, ಅನಂತ ಇರವು, ಎಲ್ಲ ಇರುವೇ ಇರುವು, ಹಿಂಗಷ್ಟೇ. ಅದನ್ನು ಬಿಟ್ಟು ಏನೂ ಇಲ್ಲ. ಅರಿವು ಒಂದೇ ಅರಿವು, ಹಿಂಗಷ್ಟೇ. ಅದರ ಕುರಿತು ಏನೂ ಹೇಳೋಕ್ಕಾಗಲ್ಲ. ಆ ತರಹ ವೃತ್ತಿ ಆಗ್ತಾ ಇದೆ ನೋಡಿ. ಅದನ್ನು ಜ್ಞಾನವೃತ್ತಿ, ಸಮ್ಯಕ್ ಜ್ಞಾನ. ತಚ್ಚ ದರ್ಶನಂ ಆತ್ಮಾನುಭವ ಏವ. ಅದು ಆತ್ಮಾನುಭವವೇ. ಅಂದರೇನು? ನಮ್ಮ ವೃತ್ತಿಯಲ್ಲಿ ಅನಾತ್ಮ ವೃತ್ತಿ ಇರುವಲ್ಲ. ಅನಾತ್ಮ ವೃತ್ತಿ ಅಂದರೆ ನಾನೆಂಬ ವೃತ್ತಿ ಅನಾತ್ಮನೇ, ನೀನೆಂಬ ವೃತ್ತಿ ಅನಾತ್ಮನೇ. ಆ ವೃತ್ತಿಗೆ ಅದರಲ್ಲಿ ನಾನೆಂಬ ವೃತ್ತಿ ಇಲ್ಲ, ನೀನೆಂಬ ವೃತ್ತಿ ಇಲ್ಲ. ಸುಮ್ಮನೆ ಇರವಿನ ವೃತ್ತಿ ಇದೆ, ಅರಿವಿನ ವೃತ್ತಿ ಇದೆ. ಆ ತರಹ ಅದ್ವಿತೀಯ ಇರವು, ಅದ್ವಿತೀಯ ಅರಿವು. ಆ ಅರಿವಿನ ವೃತ್ತಿನೇ ಅವಗಮ, ವಿಜ್ಞಾನಂ, ಅಪರೋಕ್ಷ ಜ್ಞಾನಂ, ಬ್ರಹ್ಮಜ್ಞಾನ ಎಂದು ಹೇಳಿದ್ದೇವೆ. ಅಪರೋಕ್ಷ ಜ್ಞಾನ, ಅವಗಮ, ಅವಗತಿ, ವಿಜ್ಞಾನ, ಇಂಥ ಪದಗಳು ಭಾಷಾಕಾರರು ಬಳಸ್ತಾರೆ. ವಿಜ್ಞಾನಂ, ಸಮ್ಯಕ್ ಜ್ಞಾನಂ, ಅನುಭವ ರೂಪ ಜ್ಞಾನಂ, ಅವಗತಿ, ಜ್ಞಾನನಿಷ್ಠ ಇತ್ಯಾದಿಗಳು ಏನೇ ಹೇಳಬಹುದು. ಎಲ್ಲ ಪದಗಳು, ಅನೇಕ ಹೆಸರುಗಳಿವೆ. ಹೆಸರುಗಳಿಗೆ ಸಿಕ್ಕಾಕ್ಕೊಳ್ಬಾರ್ದು. ಮೊದಲೇ ಹೇಳಿದ್ದೀನಿ, ಅನುಭವ ದೃಷ್ಟಿ ನೋಡು. ಆದ್ದರಿಂದ ಆ ವೃತ್ತಿ ಮಿಕ್ಕ ವೃತ್ತಿಗಳನ್ನೆಲ್ಲ ತೆಗೆದು ಬಿಡುತ್ತದೆ. ಅದು ಝಲಕ ಹಾಗೆ ಬಂದು ಅದು ಹೋಗುತ್ತದೆ. ಝಲಕ್ ಅಂದರೆ ನಾವು ನೋಡುವ ಹೊತ್ತಿಗೆ ಜಾರಿ ಹೋಗುತ್ತದೆ ಎಂದು ಆ ಅರ್ಥದಲ್ಲಿ ತೊಳಗಬಾರ್ದು. ಝಲಕ್ ಅಂದರೆ ಅರ್ಥ, ಝಲಕ್ ಅಂದರೆ ಅರ್ಥ ಸ್ವಲ್ಪ ಹೊತ್ತಿರುತ್ತದೆ ಅಷ್ಟೇ ಹೊರತು ಝಲಕ್ ಅಂದರೆ ನೋಡುವಕ್ಕೆ ಹೋದರೆ ಜಾರಿ ಹೋಗುತ್ತದೆ ಎಂದು ಅರ್ಥದಲ್ಲಿ ಅಲ್ಲ. ಅಂದರೆ ಅಷ್ಟು ಅನುಭವಕ್ಕೆ ಹತ್ತಿರವಾಗಿ ತೋರ್ತದೆ. ಆ ಅನುಭವ ರೂಪ ವೃತ್ತಿ ಬಂದು ಇಂಕಷ್ಟೇ ಅದ್ವೈತ ಬ್ರಹ್ಮ ಉಳಿಯುತ್ತದೆ. ಆ ವೃತ್ತಿಯು ಮುಳುಗಿ ಹೋಗ್ತದೆ ಆತ್ಮನಲ್ಲೇ, ಜ್ಞಾನವೃತ್ತಿ. ಓಕೆ. ತಚ್ಚ ದರ್ಶನಂ ಆತ್ಮಾನುಭವ ಏವತು ಸಾಕ್ಷಾತ್ ದರ್ಶನಂ ದೃಶ್ಯತೆ ತ್ವಗ್ರಯ ಬುದ್ಧ್ಯಾ. ಇದು ಹೇಗೆ ಆಗುತ್ತದೆ ಅಂದರೆ ಬುದ್ಧಿ ಅಗ್ರ ಆಗಬೇಕು, ಸೂಕ್ಷ್ಮ ಆಗಬೇಕು. ಸೂಕ್ಷ್ಮ ಅಂದರೆ ಕನ್ನಡಿಗರ ಸೂಕ್ಷ್ಮಕ್ಕೇನರ್ಥ? ಕನ್ನಡಿಗರ ಸೂಕ್ಷ್ಮ ಅಂದರೆ ಅತ್ಯಂತ ಸಣ್ಣ ವಿಷಯವನ್ನು ನೋಡುವ ಸಾಮರ್ಥ್ಯ. ಅಗ್ರ ಅಂದರೆ ಏನಂದರೆ ಶಾರ್ಪ್ ಆಗಿರಬೇಕು, ಪಾಯಿಂಟೆಡ್. ಪೆನ್ಸಿಲನ್ನು ಮಾಡಿದಾಗ ಚೂಪಾಗಿ ಮಾಡ್ತೀವಿ ನೋಡಿ, ಅದು ಅಗ್ರ ಅಂದರೆ ಚೂಪಾಗಿ. ಅಂತಃಕರಣವನ್ನು ಕನ್ನಡದಲ್ಲಿ ಚೂಪು ಅಂದರೆ ಚೂಪಾಗಿ ಮಾಡ್ತೀವಿ. ಪೆನ್ಸಿಲನ್ನು ಏನು ಮಾಡ್ತೀವಿ? ಶಾರ್ಪನ್ ಮಾಡಿ ಚೂಪಾಗಿ ಮಾಡ್ತೀವಿ ನೋಡಿ, ಹಾಗೆ. ದೃಶ್ಯತೆ ತ್ವಗ್ರಯ ಬುದ್ಧ್ಯ, ಬುದ್ಧಿ ಹಾಗೆ ಅಗ್ರ ಆಗಬೇಕು. ಅಗ್ರ ಅಂದರೇನು? ಆ ಬುದ್ಧಿ ಅರಿವನ್ನೇ ನೋಡುವುದಾಗಬೇಕು, ರೂಪವನ್ನು ನೋಡುವುದು. ಒಂದು ರೂಪ ಇನ್ನೊಂದು ರೂಪ ಕಂಪೇರ್ ಮಾಡುವ ವೃತ್ತಿ ಇರಬಾರದು. ಕಂಪೇರ್ ಮಾಡುವ ವೃತ್ತಿ ಬೇಡ.
ದೇಶದಿಂದ ವಿಂಗಡ ಮಾಡುವುದು ಬೇಡ. ಇಷ್ಟು ಮಿಕ್ಕ ಆ ವೃತ್ತಿ ಬೇಡ. ಈಗ ನಂತರ ಆ ವೃತ್ತಿ ಬೇಡ. ತಾನು ಮಿಕ್ಕ ಆ ವೃತ್ತಿ ಬೇಡ. ವೃತ್ತಿ ಏನಾಗುತ್ತೆ? ವೃತ್ತಿ ಅಂದರೆ ಅರಿವು, ನಮ್ಮ ಮನಸ್ಸಿನ ಅರಿವು. ಮನಸ್ಸಿನ ಅರಿವು ವಿಂಗಡವನ್ನು ನೋಡಬಾರದು. ದೇಶ ವಿಂಗಡ, ಕಾಲ ವಿಂಗಡ, ವೃತ್ತಿ ವಿಂಗಡ, ಸಬ್ಜೆಕ್ಟ್ ಆಬ್ಜೆಕ್ಟ್ ವಿಂಗಡ, ಜ್ಞಾತೃ ಜ್ಞೇಯ, ಈ ವಿಂಗಡ ನೋಡದೇ ಇರುವಂಥ ವೃತ್ತಿ ಬೇಕು. ವೃತ್ತಿ ಅಂದರೆ ಅರಿವು. ಆ ಮನಸ್ಸಿನ ಅರಿವು ವಿಂಗಡವನ್ನು ನೋಡಲ್ಲ, ಸುಮ್ಮನೆ ಅರಿವು. ಅಂದರೆ ಆ ನೋಡುವುದೇ ಒಂದು ಅರಿವು. ನೋಡುವ ಎಂಬ ವೃತ್ತಿ ಅರಿವಾಗಿ ಬಿಡ್ತದೆ. ಆ ಅರಿವು ವಿಂಗಡ ಮಾಡಲ್ಲ. ಅಷ್ಟೇ, ಇದೆ, ತಾನೇ ಇದೆ. ಇದು ಯಾವಾಗ ಶುರುವಾಯಿತು ಹೇಳೋಕ್ಕಾಗಲ್ಲ. ಏಕೆ? ಕಾಲವನ್ನು ಬಿಡುತ್ತದೆ, ದೇಶವನ್ನು ಬಿಡುತ್ತದೆ. ಈ ವೃತ್ತಿ, ಜ್ಞಾನವೃತ್ತಿ ಯಾವಾಗ ಕಾಲ ಬುದ್ಧಿ ಇಲ್ಲ, ಎಲ್ಲಿ ದೇಶ ಬುದ್ಧಿ ಇಲ್ಲ, ಏನು ಎಂಬುದು ಒಂದು ಜ್ಞಾತೃಜ್ಞೇಯ ಎಂಬುದಿಲ್ಲ. ಅದರ ಈ ಜ್ಞಾನ ವೃತ್ತಿಯಲ್ಲಿ, ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಯಲ್ಲಿ ನಾನು ಹೀಗೆ ಹಾಗೆ ವೃತ್ತಿ ಹುಟ್ಟಲ್ಲ. ಅದು ಏನು ಹೇಳಕ್ಕಾಗದೇ ಇರುವ ವೃತ್ತಿ ಅಷ್ಟೇ. ಏನೂ ಹೇಳಕ್ಕಾಗಲ್ಲ, ಎಲ್ಲವೂ ಒಂದೇ ಅರಿವು ಅಷ್ಟೇ. ಅರಿವಿನ ವೃತ್ತಿ ಎಂದು ಹೇಳಬಹುದು. ಅರಿವಿನ ವೃತ್ತಿ ಅರಿವೇ. ಹಾಗೆ ವೃತ್ತಿ ಅಂದರೆ ಅದು ಆಭಾಸ, ಅರಿವು ಅಂದರೆ ನಿಜವಾದ ಅರಿವು, ವೃತ್ತಿ ಅಂದರೆ ಅರಿವಿನ ಆಭಾಸ, ಅರಿವಿನ ಪ್ರತಿಬಿಂಬ, ಅರಿವಿನ ತೋರಿಕೆ. ತೋರಿಕೆಯೂ ಅರಿವೇ ಆಗುತ್ತದೆ. ಅರಿವಂತೆ ತೋರುವುದು ಅರಿವೇ ಆಗುತ್ತದೆ. ಅಂದರೆ ಮನುಷ್ಯನ ಫೋಟೋ ಮನುಷ್ಯನೇ ಆಗುತ್ತಾನೆ. ಹಾಗೆ ಫೋಟೋನಿಂದ ಮನುಷ್ಯನನ್ನು ತಿಳ್ಕೊಂಡ್ರೆ ಏನು ಮಾಡ್ತೀವಿ? ಫೋಟೋವನ್ನು ಮನುಷ್ಯನಲ್ಲಿ ಮುಳುಗಿಸಿಬಿಡ್ತೀವಿ ಅಲ್ಲವೇ? ಫೋಟೋಯನ್ನು ಮನುಷ್ಯನಲ್ಲಿ ಸೇರಿಸಿಬಿಡ್ತೀವಿ. ಸೇರಿಸಿಬಿಟ್ಟರೆ ಮೊದಲು ಫೋಟೋ ನೋಡಿದ ಅಲ್ಲವೇ? ಫೋಟೋ ನೋಡಿದ, ಹೀಗಿರುತ್ತಾನೆ ನೋಡ್ಕೋ ಎಂದು. ಆ ಫೋಟೋ ನೋಡಿ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗ್ತಾನೆ. ಅಥವಾ ಹೋದಾಗ ಮನುಷ್ಯ ಕಂಡು ಬಂದ, ಫೋಟೋ ತೆಗೆಯುತ್ತಾನೆ, ಇವನ ಹಾಗೆ. ಅಂದರೆ ಈ ಫೋಟೋದಲ್ಲಿರುವನೇ ಅವನೂ ಎಂದು ಗುರುತಿಸಿದಾಗ ಫೋಟೋ ಮುಳುಗಿ ಹೋಗ್ತದೆ. ಈಗ ಫೋಟೋ ಬಿಡಿಯಾಗಿರ್ತದೆ. ಫೋಟೋ ಅಂದರೆ ಮೊದಲು ಫೋಟೋ ಊಹಿಸ್ಕೊಂಡಾಗ, ಫೋಟೋ ನೋಡಿದಾಗ ಮನಸ್ಸಿನಲ್ಲಿ ಒಂದು ಚಿತ್ರ ಬರುತ್ತದೆ. ನೇರಾಗಿ ನೋಡಿದಾಗ ಹಿಂದಿನ ಚಿತ್ರ ಏನಾಗುತ್ತದೆ? ಈ ಮನುಷ್ಯನಲ್ಲಿ ಮುಳುಗಿ ಹೋಗ್ತದೆ. ಇಂಕಷ್ಟೇ. ಮನುಷ್ಯ ಗೊತ್ತಾಯಿತು ಎಂದಾಗ ಆ ಫೋಟೋ ಏನಾಗುತ್ತದೆ? ಮುಳುಗಿ ಹೋಗ್ತದೆ. ಹಾಗೆ ಈ ಅಹಂ ಪ್ರತ್ಯಯ ನಾನೆಂಬು ಬಿಡುವುದೇ ಅರಿವು. ಕೇವಲ ಅರಿವಿನ ಪ್ರತ್ಯಯ ಆಗುತ್ತದೆ ಅಂದರೆ ಆಗುತ್ತದೆ. ಅದೇ ಚಿದಾಭಾಸ ಹೇಳಿದ್ದೆ. ಅದರ ಆಭಾಸ ಆಗುತ್ತದೆ. ಆಭಾಸ ಕೇವಲ ಬ್ರಹ್ಮದ ಆಭಾಸ, ಕೇವಲ ಇರವಿನ ಆಭಾಸ, ಅನಂತ ಅಖಂಡ ಸರ್ವದ ಆಭಾಸ ಅಲ್ಲವೇ? ಎಲ್ಲವೂ ತಾನೇ ಎಂಬುದು ಆಭಾಸ. ಇಂಕಷ್ಟೇ. ಅದಕ್ಕೆ ಏನು ಹೇಳೋಕ್ಕಾಗಲ್ಲ. ಆ ವೃತ್ತಿ ಅಲಗಾಡಲ್ಲ. ಏಕೆಂದರೆ ವೃತ್ತಿ ಒಂದಾನೊಂದು ವೃತ್ತಿ ಆದರೆ ಅದು ಇನ್ನೊಂದು ವೃತ್ತಿಯಾಗಿ ಬದಲಾಯಿಸ್ತದೆ. ಆ ಬದಲಾವಣೆಯನ್ನು ಅಲಗಾಟ ಹೇಳಿದ್ವಿ. ವೃತ್ತಿ ಅಲಗಾಡಿಸುವುದಂದ್ರೆ ಏನು? ಒಂದು ವೃತ್ತಿ ಮತ್ತು ಇನ್ನೊಂದು ವೃತ್ತಿ, ಹಾಗೆ ಒಂದು ಇನ್ನೊಂದು ಆಗಲ್ಲ. ನಾನಾತ್ವವಿರುವುದಿಲ್ಲ. ಎಲ್ಲವೂ ಅಖಂಡ. ಅಂದರೆ ಏನು? ಅಲಗಾಟ ಇಲ್ಲ, ಬದಲಾವಣೆ ಇಲ್ಲ, ಚೇಂಜ್ ಇಲ್ಲ, ಎಲ್ಲವೂ ಒಂದೇ ಎಂದು ವೃತ್ತಿ. ನೋಡಿದ್ದೀರಾ? ಎಲ್ಲವೂ ಒಂದೇ ಏಕವೃತ್ತಿ. ಈ ಥರ ಇರುವುದನ್ನು ಸಮ್ಯಕ್ ಜ್ಞಾನ, ರೈಟ್ ನಾಲೆಜ್ ಎಂದು ಹೇಳಿದ್ದೆ. ಅಂದರೆ ಅಂತಃಕರಣ ವಿಂಗಡವನ್ನು ಬಿಟ್ಟು, ದೇಶದ ವಿಂಗಡ, ಕಾಲದ ವಿಂಗಡ, ಜ್ಞಾತೃಜ್ಞೇಯವೆಂಬ ವಿಂಗಡ ಬಿಟ್ಟು ವಿಂಗಡರಹಿತ ಆತ್ಮವನ್ನು ಪ್ರತಿಬಿಂಬಿಸುತ್ತದೆ. ವಿಂಗಡರಹಿತ ಆತ್ಮವನ್ನು ಪ್ರತಿಬಿಂಬಿಸುತ್ತಾರೆ. ಒಂದು ಕ್ಷಣ ಆಗುತ್ತದೆ, ಮರುಕ್ಷಣ ಅದು ಹೋಗುತ್ತದೆ. ಏಕೆ ಹೋಗ್ತದೆ? ಎಲ್ಲಿಗೆ? ಆತ್ಮನೇ ಮುಳುಗಿ ಹೋಗ್ತದೆ. ಆತ್ಮದಲ್ಲಿ ಮುಳುಗಿ ಹೋಗ್ತದೆ. ಹೀಗೆ ಇಹೈವ ಅಪರೋಕ್ಷ ಸ್ವಭಾವಸ್ಯ, ಇಲ್ಲೇ ನಮ್ಮ ಎಲ್ಲರ ಅನುಭವವಾಗಿರುವಂಥ ಅಪರೋಕ್ಷ ಆತ್ಮವನ್ನೇ ತಚ್ಚ ದರ್ಶನಂ ಆತ್ಮ ಅನುಭವ ಏವ, ತನ್ನ ಆತ್ಮವನ್ನೇ ದರ್ಶಿಸ್ಕೊಳ್ತಾನೆ. ಆತ್ಮಾನುಭವ ಏವ ನತು ಸಾಕ್ಷಾತ್ ದರ್ಶನಂ. ಅಂದರೆ ವೃತ್ತಿಗೆ ವಿಷಯವಿಲ್ಲ. ವೃತ್ತಿಗೆ ವಿಷಯವಾದರೆ ಸಗುಣ ಬ್ರಹ್ಮ,
ವೃತ್ತಿ ಏನಾಗುತ್ತದೆ, ವೃತ್ತೇ ಆತ್ಮನ ಆಭಾಸ ಆಗುತ್ತದೆ, ವೃತ್ತಿಗೆ ವಿಷಯವಾಗಲ್ಲ. ವೃತ್ತಿಗೆ ವಿಷಯ ಅಂದರೆ ಅಹಂಬುದ್ಧಿ ಇದ್ದುಕೊಂಡು ನೋಡ್ತದೆ. ನೋಡಿ, ಸಗುಣ ಬ್ರಹ್ಮದಲ್ಲಿ ಅಹಂಬುದ್ಧಿ ಅತ್ಯಂತ ಸೂಕ್ಷ್ಮವಾಗಿರುತ್ತದೆ, ಆದರೆ ಅಹಂಬುದ್ಧಿಗೆ ವಿಷಯವಾಗುತ್ತದೆ. ಅದು ಸಗುಣ ಬ್ರಹ್ಮ ದರ್ಶನ. ಇಲ್ಲಿ ವಿಷಯವಿಲ್ಲ, ಅಹಂವೃತ್ತಿ ಇಲ್ಲ, ವೃತ್ತಿ ಇರುತ್ತದೆ. ಅಂದರೆ ವಿಷಯವು ನಾನು ಎಂಬ ವಿಂಗಡವಿಲ್ಲದ ಕೇವಲ ವೃತ್ತಿ. ಅದರಲ್ಲೇ ನಾನು ಮುಳುಗುತ್ತದೆ, ಅದರಲ್ಲೇ ನೀನು ಮುಳುಗುತ್ತದೆ, ನಾನು ನೀನು ಎಂಬ ವಿಂಗಡ ಮುಳುಗುತ್ತದೆ, ಬಟ್ ವೃತ್ತಿ ಇರುತ್ತದೆ. ಅಯ್ಯೋ, ಅದು ಹೇಗೆ? ಅದು ನಾನು ನೀನು ಎಂಬ ವಿಂಗಡ ಮುಳುಗಿ ಹೋಗಿರುವಂಥ ವೃತ್ಯ ಅದು ಇರುತ್ತದೆ. ಅದು ಹೇಗೆ ಆ ವೃತ್ತಿಯನ್ನು ಯಾರೂ ಊಹಿಸ್ಕೊಳ್ಳೋಕ್ಕಾಗಲ್ಲ, ಊಹಿಸಬೇಕಾಗಿಲ್ಲ. ಅದು ನೇರ ಅನುಭವ, ಎಲ್ಲ ಅನುಭವಗಳನ್ನು ಮುಳುಗಿಸುವಂಥ ಅನುಭವ. ಆ ಅನುಭವವನ್ನು ಊಹಿಸ್ಕೊಂಡರೆ ಕನ್ಫ್ಯೂಸ್ ಹೆಚ್ಚಾಗ್ತದೆ. ಅದು ಊಹಿಸತಕ್ಕದ್ದಲ್ಲ, ಅದು ಅನುಭವದಲ್ಲಿದ್ದನ್ನು ನೋಡಬೇಕಷ್ಟೆ. ತಾನೇ ಅನುಭವ, ಆ ವೃತ್ತಿ ತಾನಿದೆ, ಅದು ತಾನೇ ತನ್ನನ್ನು ತಿಳ್ಕೊಳ್ತದೆ. ಅಂದರೆ ಆತ್ಮದ ವೃತ್ತಿ ಆತ್ಮನನ್ನೇ ತಿಳ್ಕೊಳ್ತದೆ. ಅಂದರೆ ತನ್ನನ್ನು ತಾನೇ ತಿಳ್ಕೊಳ್ಳುವುದು ಜ್ಞಾನ. ತನ್ನನ್ನು ತಾನೇ ಅಂದರೆ ಇನ್ನೊಂದು ಉದಾಹರಣೆ ಹೇಳಿದ್ದೇನೆ ನೋಡಿ. ಎಚ್ಚರವನ್ನು ತಿಳಿಯುವುದು ಎಚ್ಚರ ವೃತ್ತಿ. ಎಚ್ಚರ ವೃತ್ತಿ ತಿಳ್ಕೊಳ್ತದೆ ಅಂದರೆ ಅಲ್ಲಿ ಎಚ್ಚರ ವೃತ್ತಿ ವಿಂಗಡ ಕಂಡು ಬರ್ತದೆ, ಒಂದೇ ಆಗಿಬಿಡ್ತದಲ್ಲ. ಆ ತರಹ ಅರಿವನ್ನೇ ತಿಳ್ಕೊಳ್ತದೆ. ಅಂದರೆ ಅನಾತ್ಮನನ್ನು ಬಿಟ್ಟು ಮನಸ್ಸು ಹಿಂತಿರುಗಿದಾಗ ಅರಿವನ್ನೇ ತಿಳ್ಕೊಳ್ತದೆ, ಎರವನ್ನೇ ತಿಳ್ಕೊಳ್ತದೆ ಅಷ್ಟೆ. ಈ ತರಹ ಆಗುವುದನ್ನು ಜ್ಞಾನ ಎಂದು ಹೇಳಿದ್ದೇವೆ. ಓಕೆ, ಒಂದೆರಡು ವಾಕ್ಯ ಹೇಳೋಣ. ಸೊ ದೃಶ್ಯತೆ ತ್ವಗ್ರಯ ಬುದ್ಧ್ಯ. ಈ ನಿಧಿಧ್ಯಾಸನಕ್ಕೆ ಏನು ಮಾಡಬೇಕು? ಮನಸ್ಸು ಅನಾತ್ಮವನ್ನು ಬಿಟ್ಟು ಅತ್ಯಂತ ಶುದ್ಧವಾಗಬೇಕು. ಶುದ್ಧ ಅಂದರೆ ಏನು? ಅನಾತ್ಮನನ್ನು ಬಿಡುವುದು, ಕೇವಲ ಇರವನ್ನೇ ನೋಡುವುದು, ಅಂದರೆ ಇರವಿನ ಆಭಾಸ ಆಗುವುದು. ಅದೇ ಶುದ್ಧಿ. ಇರವಿನ ಆಭಾಸ ಆಗುತ್ತದೆ, ಅರಿವಿನ ಆಭಾಸ ಆಗುತ್ತದೆ. ಅದರಲ್ಲಿ ವಿಂಗಡ ಮಾಡಲ್ಲ. ವಿಂಗಡಗಳು ಮಾಡುವ ಅಭ್ಯಾಸ ಬಿಡಬೇಕು. ಅದು ಅತ್ಯಂತ ಸೂಕ್ಷ್ಮ, ಅತ್ಯಂತ ಚೂಪಾಗಿರುತ್ತದೆ. ಅತ್ಯಂತ ಚೂಪು ಅಂದರೆ ಏನು? ಜ್ಞಾತೃ ಜ್ಞೇಯ ಎಂಬ ವಿಂಗಡವನ್ನು ಬಿಡುವುದೇ ಅತ್ಯಂತ ಸೂಕ್ಷ್ಮ. ಜ್ಞಾತೃ ಜ್ಞೇಯ ವಿಂಗಡ ಬಿಡುತ್ತದೆ, ತಾನೇ ಇರುತ್ತದೆ. ಹಾಗೆ ದೃಶ್ಯತೆ ತ್ವಗ್ರಯ ಬುದ್ಧ್ಯ ಆತ್ಮನ್ಯೇವ ಆತ್ಮಾನಂ ಪಶ್ಯತಿ. ನೋಡಿ, ಆತ್ಮನ್ಯೇವ ಆತ್ಮಾನಂ ಪಶ್ಯತಿ, ತನ್ನನ್ನು ತಾನೇ ನೋಡ್ತಾನೆ. ತನ್ನನ್ನು ತಾನೇ ಅಂದರೆ ಅದು ಹೇಗೆ ನೋಡಿ, ನೀವು ಮನಸ್ಸಿನಿಂದ ಪ್ರಯತ್ನ ಮಾಡ್ತಾ ಇದ್ದೀರಿ. ಮನಸ್ಸಿನಿಂದ ಪ್ರಯತ್ನ ಮಾಡಿದರೆ ಮನಸ್ಸು ವಿಂಗಡ ಮಾಡ್ತದೆ. ವಿಂಗಡ ಮನಸ್ಸು ಕರ್ತವಾಗಲ್ಲ, ಅದು ಸಮಸ್ಯೆ. ನೀವು ಮನಸ್ಸು ವಿಂಗಡ ಮಾಡ್ತಾ ಇದ್ದರೆ ಆ ವಿಂಗಡವನ್ನು ಬಿಡಿಸುವುದೇ ಜ್ಞಾನ. ನೀವು ಅದು ಹೇಗೆ ಎಂದು ಯೋಚನೆ ಮಾಡ್ತದೆ. ಯೋಚನೆ ಮಾಡಿದರೆ ಅದು ವಿಂಗಡ ಆಗ್ತದೆ. ವಿಂಗಡ ಮಾಡಿದರೆ ಅದೇ ಅಡ್ಡಿ ಅಲ್ಲವೇ? ಅಂದರೆ ಎಲ್ಲವೂ ಅದು ಹೇಗೆ ಆಗ್ತದೆ ಅಂದರೆ, ಒಂದು ಚೂರು ಹೇಳಬಹುದು. ಹೇಗೆ ಅಂದರೆ, ನೀವು ನಿದ್ದೆ ಹೋಗ್ತೀರಿ ನೋಡಿ. ನಿದ್ದೆ ಹೋಗುವಾಗ ಲೈಟ್ ಆಫ್ ಮಾಡ್ತೀರಿ, ಎಲ್ಲ ಕತ್ತಲೆ ಆಗ್ತದೆ. ಹಾಸಿಗೆ ಮೇಲೆ ಮಲ್ಕೊಳ್ತೀರಿ. ಮಲ್ಕೊಂಡಾಗ ಏನಾಗ್ತದೆ? ಕಣ್ಣು ಮುಚ್ಕೊಳ್ತೀರಿ. ಮುಂದೆ ಹಾಸಿಗೆ ಮೇಲೆ ಕೂತಿದ್ದಾಗ ರೂಮ್ ಮರೆತು ಹೋಗ್ತೀರಿ. ಹಾಸಿಗೆ ಸ್ಪರ್ಶ ಆಗ್ತದೆ ಅಷ್ಟೇ. ಕತ್ತಲೆ ಆಗುವಾಗ ರೂಪಗಳು ನಿಂತು ಹೋಗ್ತವೆ. ಕಣ್ಣು ಮುಚ್ಚಿಕೊಂಡರೆ ಸ್ವಲ್ಪ ಮಟ್ಟಿಗೆ ದೇಹ ಇರುತ್ತದೆ. ಸ್ವಲ್ಪ ಮಟ್ಟಿಗೆ ಏನಾಗ್ತದೆ? ಆ ದೇಹವೆಲ್ಲ ಹೋಗಿ ಒಂದೇ ವೃತ್ತಿ ಆಗುತ್ತದೆ. ಮಂಪರು ಬರುತ್ತದೆ ನೋಡಿ. ಆ ದೇಹವೆಲ್ಲ ಹೋಗಿ ಒಂದು ಮಂಪರಿನ ವೃತ್ತಿ ಆಗುತ್ತದೆ ಅಲ್ಲವಾ? ಆ ನಂತರ ಆ ಮಂಪರ ವೃತ್ತಿಯು ಮುಳುಗಿ ಹೋಗ್ತದೆ. ಎಲ್ಲವೂ ಒಂದು ಮಂಪರ ವೃತ್ತಿ ಆಗ್ತದೆ ನೋಡಿ. ಎಲ್ಲವೂ ಒಂದೇ ವೃತ್ತಿ. ಅದರಲ್ಲಿ ನನ್ನ ಕೈ ಎಲ್ಲಿದೆ, ಕಾಲು ಎಲ್ಲಿದೆ, ತಲೆ ಎಲ್ಲಿದೆ ವ್ಯತ್ಯಾಸ ಗೊತ್ತಾಗಲ್ಲ. ಈಗ ಎಲ್ಲ ಮಂಪರ್ನಲ್ಲಿ ಒಂದೇ ಒಂದು ಅನಿಸುತ್ತದೆ. ಒಂದು ಮುದ್ದೆ ಆಗಿದ್ದಂತೆ ಅನಿಸುತ್ತದೆ. ಎಲ್ಲವೂ ಮುದ್ದೆ ಆಗಿದ್ದಂತೆ. ಆ ತರಹ ಇದು ಯಾವುದೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಉದಾಹರಣೆ ಇಲ್ಲ. ಹೇಳೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಏನೋ ಸ್ವಲ್ಪ ಹತ್ತಿರ ಎಂದು ಹೇಳಿದೇನೋ ಹೊರತು ಆ ಪೂರ್ತಿ ಹೊಂದಲ್ಲ. ಸ್ವಲ್ಪ ಮಟ್ಟಿಗೆ ಹೊಂದುತ್ತದೆ ಉದಾಹರಣೆ. ಹಾಗೆ ಮುದ್ದೆ ಆಗಿದ್ದಂತೆ ವೃತ್ತಿಯೆಲ್ಲ ಮುದ್ದೆ ಆಗಿಬಿಡ್ತದೆ ಅಲ್ಲವೇ? ಆದರೆ ಅರಿವಿರುತ್ತದೆ. ಅಂದರೆ ನಿದ್ದೆ ಹೋಗುವಾಗ
ಅದು ಮಂಪರ ಆಗುತ್ತದೆ ಅಂದರೆ ಅರಿವಿರಲ್ಲ, ಅರಿವು ಮುಳುಗಿ ಹೋಗುತ್ತದೆ. ಅರಿವೇ ಮುಳುಗಿ ಹೋಗುತ್ತದೆ. ಜ್ಞಾನದಲ್ಲಿ ಅರಿವು ಮುಳುಗಿ ಹೋಗಲ್ಲ, ಅರಿವೇ ಇರುತ್ತದೆ. ಅರಿವೊಂದೇ ಇರುತ್ತದೆ, ಎಲ್ಲ ಅರಿವು, ಎಲ್ಲ ಬೆಳಕು ಅಷ್ಟೇ. ಅದರಲ್ಲಿ ತಿಳಿಯುವವನು, ತಿಳಿಯಲ್ಪಡುವುದು, ಅದು ಇದು ಎಂದು ವಿಂಗಡವಿಲ್ಲದೆ ಕೇವಲ ಅರಿವು ಅಷ್ಟೇ. ಅರಿವು ಅರಿವು ಅದು ಎಲ್ಲವೂ ಅರಿವೇ, ಹಿಂಗಷ್ಟೇ. ಅರಿವು ಬಿಟ್ಟು ಏನೂ ಇಲ್ಲ. ಆ ತರಹ ವೃತ್ತಿ. ಆ ಒಂದೇ ಆಗಿರುವಂಥ ಅರಿವಿನ ವೃತ್ತಿನಿ ಜ್ಞಾನವೃತ್ತಿ ಎಂದು ಹೇಳಿದ್ದೇವೆ. ನಿದ್ದೆ ಹೋಗುವಾಗ ಮಂಪರ ಹೇಗಿರುತ್ತದೋ ಆ ತರಹ ಮಂಪರೆಲ್ಲ ಅಂದರೆ ನಮ್ಮ ಪ್ರಪಂಚವೆಲ್ಲ ಗೊತ್ತಾಗಲ್ಲ, ತನ್ನಲ್ಲೇ ಪ್ರಪಂಚವೆಲ್ಲ ತನ್ನ ದೇಹವಾಗಿ ಬಿಡ್ತದೆ. ಮಲಗುವಾಗ ನೋಡಿ, ಲೈಟ್ ಆಫ್ ಮಾಡ್ತೀರಿ, ಏನು ಕಂಡು ಬರಲ್ಲ. ಹಾಸಿಗೆಗೆ ಬರ್ತೀರಿ, ಗೋಡೆ ಗೀಡೆಗಳು, ವಸ್ತುಗಳು, ಮನೆಯಲ್ಲಿ ಕುರ್ಚಿಗಳಿವೆಯಾ, ಟೇಬಲ್ ಇವೆಯಾ, ವಸ್ತುವಿಯಾ, ಎಲ್ಲವೂ ತನ್ನಲ್ಲೇ ಮುಳುಗಿ ಹೋಗ್ತವೆ. ಅಂದರೆ ಅದೆಲ್ಲ ತಾನೇ ಆಗಿಬಿಡ್ತದೆ. ದೇಹ ಮಾತ್ರ ಇರುತ್ತದೆ. ದೇಹದಲ್ಲಿ ಕೈ ಕಾಲು, ಮೊದಲು ಮಲಗಿದ್ದಾಗ ಕೈ ಕಾಲು ಅಲ್ಲಿದೆ, ಕೈ ಇಲ್ಲಿದೆ, ತಲೆ ಇಲ್ಲಿದೆ. ಅಂದರೆ ಕಾಲಿಗೆ ಕೈಗೆ ವ್ಯತ್ಯಾಸ ಗೊತ್ತಾಗ್ತದೆ, ಕೈಗೆ ತಲೆಗೆ ವ್ಯತ್ಯಾಸ ಗೊತ್ತಾಗ್ತದೆ ಅಲ್ಲವೇ? ಮೊದಲು ಸ್ವಲ್ಪ ಹೊತ್ತಿಗೆ ಏನಾಗ್ತದೆ, ಕೈಗೆ ಕಾಲಿಗೆ ವ್ಯತ್ಯಾಸ ಗೊತ್ತಾಗಲ್ಲ, ಕಾಲಿಗೆ ತಲೆಗೆ ವ್ಯತ್ಯಾಸ ಗೊತ್ತಾಗಲ್ಲ. ಆವಾಗ ಏನಾಗ್ತದೆ, ಎಲ್ಲ ಒಂದೇ ಮುದ್ದೆ ಆಗಿರುವಂತೆ ಅನಿಸುತ್ತದ. ಆ ತರಹ ಹೇಳಿದ್ದೀನಿ, ಅದೇ ಅಂದ್ಕೊಳ್ಳಬೇಡಿ. ಯಾಕಂದರೆ ಅದು ನಿದ್ದೆ, ಅದು ನಿದ್ದೆ ವೃತ್ತಿ ಬೇರೆ. ಸುಮ್ಮನೆ ಸ್ವಲ್ಪ ಅಂದರೆ ಎಲ್ಲವೂ ಒಂದೇ ಅರಿವು ಹಾಗೆ. ಆದರೆ ಅದು ಅರಿವಿನ ರೂಪ ಆಗುವುದರಿಂದ ಪ್ರಕಾಶಮಯವಾಗಿರುತ್ತದೆ, ಪ್ರಕಾಶಮಯ ಅಲ್ಲ. ಹಾಗೆ ಒಂದೇ ವೃತ್ತಿ ಅಂದರೆ ಎಲ್ಲವನ್ನು ಮುಳುಗಿಸಿರುವಂಥ ಏನದು ಒಂದು ಮೊಟ್ಟೆ ಆಕಾರ ಆಗಿಬಿಡ್ತದೆ. ಮೊಟ್ಟೆಗೆ ಆಕಾರ ಇಲ್ಲ, ಎಲ್ಲ ಒಂದೇ. ಮೊಟ್ಟೆ ಆಕಾರ ಅಂದರೆ ಮತ್ತೆ ಆಕಾರ ಊಹಿಸಿಕೊಳ್ಳಬೇಡಿ. ಮೊಟ್ಟೆ ಅಂದರೆ ಏನಂದರೆ ಅದು ಇದು ಎಂದು ವಿಂಗಡವಿಲ್ಲದ ಒಟ್ಟು ಆಕಾರ, ಒಟ್ಟು ಆಕಾರ ಆಗಿಬಿಡ್ತದೆ. ಅಂದರೆ ಮುದ್ದೆ ಆಕಾರ, ಮುದ್ದೆ ಅಂದರೆ ಮುದ್ದೆ ಆಗಿರುವಂತೆ. ಮುದ್ದೆ ಅಂದರೆ ಅರ್ಥವೇನೆಂದರೆ ವಿಂಗಡ ಮಾಡೋಕ್ಕಾಗಲ್ಲ ಅಷ್ಟೇ. ಮುದ್ದೆಯನ್ನು ಮತ್ತೆ ಊಹಿಸಿಕೊಳ್ಳಬೇಡಿ. ಮುದ್ದೆ ಅಂದರೆ ವಿಂಗಡ ಮಾಡೋಕ್ಕಾಗದೆ ಸುಮ್ಮನೆ ಅರಿವು ಅಷ್ಟೇ, ಏನೂ ವಿಂಗಡ ಇಲ್ಲ. ಇರವು, ಏನೂ ವಿಂಗಡ ಇಲ್ಲ, ಆ ತರಹ. ಆದ್ದರಿಂದ ಆತ್ಮನ್ಯೇವ ಆತ್ಮಾನಂ ಪಶ್ಯತಿ, ಆತ್ಮನಲ್ಲೇ ಆತ್ಮ ಅಂದರೆ ನೋಡುವ ವೃತ್ತಿ ಆತ್ಮನನ್ನೇ ನೋಡುತ್ತದೆ. ಇಷ್ಟೊತ್ತೇನು ನೋಡಿತು? ಅನಾತ್ಮವನ್ನು ನೋಡಿತು, ವಿಂಗಡವನ್ನು ನೋಡಿತು. ಆ ವಿಂಗಡವನ್ನು ನೋಡಲ್ಲ, ಅನಾತ್ಮವನ್ನು ನೋಡಲ್ಲ, ಎಲ್ಲವೂ ಇರುವನ್ನೇ ನೋಡ್ತದೆ, ಅರಿವನ್ನೇ ನೋಡ್ತದೆ. ವೃತ್ತಿಯೆಲ್ಲ ಅರಿವೇ ಆಗಿಬಿಡ್ತದೆ. ಹಾಗೆ ಆತ್ಮನ್ನೇವ ಆತ್ಮಾನಂ ಪಶ್ಯತಿ ಇತ್ಯಾದಿ ಶ್ರುತಿಭ್ಯ ಈಕ್ಷತೆ ಯೋಗಯುಕ್ತಾತ್ಮ. ಯೋಗ ಅಂದರೆ ಈ ತರಹ ನಿಧಿಧ್ಯಾಸನದಿಂದ, ಅಂತರ್ಮುಖತದಿಂದ ಹಾಗೆ ನೋಡ್ತಾನೆ ಅಲ್ಲವೇ? ಇತ್ಯಾದಿ ಸ್ಮೃತಿಭ್ಯಶ್ಚ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಸರ್ವತ್ರ ಅಂದರೆ ಅಲ್ಲೆಲ್ಲಿ, ಸರ್ವತ್ರ ಅಂದರೆ ಅಲ್ಲಿ ಹೊರಗೆ ನೋಡಬೇಡಿ. ನೋಡಿ, ಸರ್ವತ್ರ ಸಮದರ್ಶನ ಅಂದರೆ ಎಲ್ಲ ಕಡೆ ಹೋಗಿ ಸಮಾನ ನೋಡ್ತಾರೆ ಅಂದರೆ ಅಯ್ಯೋ ಮನುಷ್ಯರು ಕಂಡು ಬರ್ತಾರೆ ಏನು? ಮನುಷ್ಯರೆಲ್ಲರೂ ತಾನೇ ಆಗಿಬಿಡ್ತಾನೆ. ಮನುಷ್ಯರೆಲ್ಲರೂ ನಾನು ಯಾವ ಅರಿವಿನಿಂದ ತಿಳ್ಕೊಳ್ತಾ ಇದ್ದೀನೋ ಆ ಮನುಷ್ಯರು ನಾಮರೂಪಗಳೆಲ್ಲ ನನ್ನ ಅರಿವೇ ಆಗಿಬಿಡ್ತದೆ. ಹಾಗೆ ನನ್ನ ಅರಿವಿಗಿಂತ ಬಿಡಿಯಾಗಿ ಯಾರೂ ಕಂಡು ಬರಲ್ಲ. ಎಲ್ಲರಲ್ಲಿ ಬ್ರಹ್ಮ ನೋಡ್ತಾನೆ ಅಂದರೆ ಎಲ್ಲರೂ ಬ್ರಹ್ಮ ಎರಡಿರುತ್ತವೆ ಏನು? ಬ್ರಹ್ಮ ಅಂದರೆ ಏನು? ಬ್ರಹ್ಮ ಅಂದರೆ ಏನು ನೋಡ್ತೀವಿ? ಬ್ರಹ್ಮ ಅಂದರೆ ಕೆಂಪು ಬಣ್ಣ ನೋಡ್ತೀಯಾ? ಬ್ರಹ್ಮ ಅಂದರೆ ಏನು ತಿಳ್ಕೊಂಡಿದ್ವಿ? ಬ್ರಹ್ಮ ಅಂದರೆ ವಿಂಗಡವಿಲ್ಲದ ಇರುವಷ್ಟೇ, ಸ್ವತಃಸಿದ್ಧ. ಸ್ವತಃಸಿದ್ಧಕ್ಕೂ ಬ್ರಹ್ಮ ಹೇಳಿದ್ದೇವೆ ಅಷ್ಟೇ. ಆಯಿತಾ? ಹಾಗೆ ಈಕ್ಷತೆ ಯೋಗಯುಕ್ತಾತ್ಮ ಏತದೇವತು ನಿಧಿಧ್ಯಾಸನಂ. ಇದನ್ನೇ ನಿಧಿಧ್ಯಾಸನ ಎಂದು ಹೇಳ್ತಾರೆ. ಎಲ್ಲಿ? ಬೃಹದಾರಣ್ಯಕದಲ್ಲಿ. ಕಠೋಪನಿಷತ್ತಿನಲ್ಲಿ ಅಧ್ಯಾತ್ಮ ಯೋಗ ಎಂದು ಹೇಳ್ತದೆ. ಮಾಂಡುಕ್ಯದಲ್ಲಿ, ಭಗವದ್ಗೀತದಲ್ಲಿ ಧ್ಯಾನ ಯೋಗ. ಕಠೋಪನಿಷತ್ತಿನಲ್ಲಿ ಅಧ್ಯಾತ್ಮ ಯೋಗ, ಭಗವದ್ಗೀತೆಯಲ್ಲಿ ಧ್ಯಾನ ಯೋಗ, ಮಾಂಡುಕ್ಯದಲ್ಲಿ ಮನೋನಿಗ್ರಹ ಉಪಾಯ, ಬೃಹದಾರಣ್ಯಕದಲ್ಲಿ ನಿಧಿಧ್ಯಾಸನ. ಈ ನಾಲ್ಕೇನು ವಿಂಗಡವನ್ನೆಲ್ಲ ಮುಳುಗಿಸಿ ಒಂದೇ ಆಗುವುದು. ಆ ಒಂದು ಏನು, ಎಲ್ಲಿ, ಎಷ್ಟು ಏನಿಲ್ಲ, ಸುಮ್ಮನೆ ಇರೋದಷ್ಟೆ, ಎಲ್ಲ ತಾನೇ. ಈ ತರಹ ವೃತ್ತಿಯನ್ನು ನಿಧಿಧ್ಯಾಸನಂ ಅಧ್ಯಾತ್ಮಯೋಗ ಅಪರನಾಮ್ನಾ ಶ್ರಾವಿತಂ ತತ್ಪ್ರಕಾರಶ್ಚ ಏವಂ ವ್ಯಾಖ್ಯಾತೋ ಭಾಷ್ಯೆ.
ಈ ನಿಧಿಧ್ಯಾಸನ ಹೇಗೆ ಮಾಡಬೇಕೆನ್ನುವುದು ಇಲ್ಲಿ ಕಠೋಪನಿಷತ್ತು ಮಂತ್ರ ಇದೆ, ಅದರ ಮೇಲೆ ಬ್ರಹ್ಮಸೂತ್ರದಲ್ಲಿ ವ್ಯಾಖ್ಯಾನ ಇದೆ. ಸ್ವಾಮೀಜಿ ಈ ಕಠೋಪನಿಷತ್ತು ವಾಕ್ಯಕ್ಕೆ ಕಠಭಾಷ್ಯನ ಉದಾಹರಿಸ್ತಾ ಇಲ್ಲ, ಸೂತ್ರ ಭಾಷ್ಯವನ್ನು ಉದಾಹರಿಸ್ತಾ. ಅಂದರೆ ಸೂತ್ರ ಭಾಷ್ಯದಲ್ಲಿ ಕಠೋಪನಿಷತ್ತು ಮಂತ್ರಕ್ಕೆ ಸೂತ್ರ ಭಾಷ್ಯದಲ್ಲಿ ಚೆನ್ನಾಗಿ ಹೇಳಿ. ಕಠಭಾಷ್ಯದಲ್ಲಿ ಹೇಳಲ್ಲ, ಕಠಭಾಷ್ಯದಲ್ಲಿ ಹೇಳಿದ್ದಾರೆ, ಬಟ್ ಅಷ್ಟು ಡೀಟೇಲ್ ಇಲ್ಲ, ಸ್ಪಷ್ಟವಾಗಿಲ್ಲ. ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೇಗೆ ಏಷು ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶ, ಎಲ್ಲ ಪ್ರಾಣಿಗಳಲ್ಲಿದೆ, ಎಲ್ಲ ಪ್ರಾಣಿಗಳಲ್ಲಿ ಒಳಹೊಕ್ಕಿದೆ, ಗೂಢ ಒಳಹೊಕ್ಕಿದೆ ಆತ್ಮ. ಅದಕ್ಕೋಸ್ಕರ ಎಲ್ಲರಿಗೂ ಕಂಡು ಬರ್ತಾ ಇಲ್ಲ. ಏಕೆ? ನೀವು ಅವರು ಇವರು ಎಂದು ಅನೇಕ ನೋಡುವುದರಿಂದ ಕಂಡು ಬರ್ತಾ ಇಲ್ಲ. ಎಲ್ಲರಲ್ಲಿರುವುದು ಒಂದೇ ಆದರೆ ಎಲ್ಲರೂ ಮುಳುಗಿ ಹೋಗಿ ಒಂದಾಗುತ್ತಾರೆ, ಹಾಗೆ ನೋಡಬೇಕು. ಎಲ್ಲರೆಂಬುದು ವಿಂಗಡ ಮುಳುಗಿ ಹೋಗಿ ಒಂದೇ ಒಂದು ಕಂಡು ಬರುತ್ತದೆ. ಅಂದರೆ ಈ ಕಂಡು ಬರುವವನು ಆ ಅನುಭವದಲ್ಲಿ ಮುಳುಗಿ ಹೋಗ್ತಾನೆ, ಒಂದೇ ಎಂಬ ಅನುಭವದಲ್ಲಿ ಮುಳುಗುತ್ತಾನೆ. ಆಯಿತಾ? ಒಂದೇ ಎಂಬ ಅನುಭವದಲ್ಲಿ ಮುಳುಗಿ ಹೋಗ್ತಾನೆ. ಈಗ ಏಷ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶ ದೃಶ್ಯತೆ ತು ಅಗ್ರಯ ಬುದ್ಧಿಯ, ಚೂಪಾಗಿರುವ ಬುದ್ಧಿಯಿಂದಲೇ ಆತ್ಮ ಕಂಡು ಬರ್ತದೆ. ಚೂಪು ಅಂದ್ರೇನು? ವಿಂಗಡವನ್ನು ಬಿಡಿಸಿ ನಿಂತಿರುವ ಮನಸ್ಸು ಚೂಪು ಮನಸ್ಸು. ಸೂಕ್ಷ್ಮ ಅಂದ್ರೇನು? ಅದೇ, ಅಂದರೆ ವಿಂಗಡ ಇಲ್ಲದೆ ಒಂದೇ ಎರವು ಅಷ್ಟೇ, ತಾನೇ ತಾನು ಒಂದೇ ಅರಿವನ್ನೇ ನೋಡ್ತದೆ ಅಷ್ಟೇ. ಈಗ ಅಲ್ಲಿ ವಿಂಗಡ ಮಾಡಲ್ಲ, ನಾನು ಇಲ್ಲ ನೀನು ಇಲ್ಲ, ವಿಂಗಡ. ನಾನು ನೋಡ್ತಾ ಇದ್ದೇನೆ ಎಂದು ವಿಂಗಡವಿಲ್ಲದೆ ಅರಿವಿರುತ್ತದೆ. ಆಗ ಆ ತರಹ ಅರಿವನ್ನು ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ, ಹಾಗೆ ನೋಡುವ ಮನಸ್ಸು ಶುದ್ಧವೂ ಏಕಾಗ್ರವೂ ಆಗಿದೆ. ಈಗ ಭಾಷ್ಯ ನೋಡೋಣ. ಟೈಮ್ ಆಗ್ತಾ ಇದೆ. 51. ಏನು ವೈಷ್ಣವಸ್ಯ ಪರಮಪದಸ್ಯ ದುರವಗಮತ್ವ ಮುಕ್ತ ತದವಗಮಾರ್ಥಂ ಯೋಗಂ ದರ್ಶಯತಿ. ಯೋಗ ಅಂದರೆ ನಿಧಿಧ್ಯಾಸನವನ್ನು ತೋರಿಸ್ತಾಳೆ. ಯಚ್ಛೇದ್ವಾಂಗ್ ಮನಸಿ ಪ್ರಾಜ್ಞ ತದ್ಯಚ್ಛೇದ್ ಜ್ಞಾನ ಆತ್ಮನಿ, ಜ್ಞಾನಮಾತ್ಮನಿ ಮಹತಿ ನಿಯಚ್ಛೇತ್ ತದ್ಯಚ್ಛೇತ್ ಶಾಂತ ಆತ್ಮನಿ. ಇದರ ಮೇಲೆ ವ್ಯಾಖ್ಯಾನ ಇದೆ, ಭಾಷ್ಯ ಚೆನ್ನಾಗಿದೆ ನಿಧಿಧ್ಯಾಸನದು. ಮತ್ತೆ ಹೇಳೋಣ. ಹತ್ತಿರಕ್ಕೆ ಬರುತ್ತಾ ಇದೆ ಪುಸ್ತಕ. ಈ ಪುಸ್ತಕ ಆಗಿಬಿಟ್ರೆ ಎಲ್ಲ ವೇದಾಂತ ಆಯ್ತು. ಈಗ ಹೊಸದೇನಿರೋದಿಲ್ಲ, ಅಲ್ಲ, ಎಲ್ಲ ಆಗಿಬಿಟ್ಟಿದೆ. ಅಂದರೆ ಹೊಸ ಅಂದರೆ ಅನುಭವದಲ್ಲೇ ಹೊಸ ಆಳ ಬರುವುದೇ. ಈಗ ಹೊಸ ಅಂದರೆ ಹೊರಗಿನ ಹೊಸ ಇಲ್ಲ, ಬುದ್ಧಿಗೆ ಹೊಸ ಅನಿಸಲ್ಲ. ಅನುಭವವೇ ಇನ್ನೂ ಆಳವಾಗ್ತದೆ, ಇನ್ನೂ ವ್ಯಾಪಕವಾಗುತ್ತದೆ. ಸಣ್ಣದು ವ್ಯಾಪಕದಲ್ಲಿ ಇನ್ನೂ ವ್ಯಾಪಕ, ಇನ್ನೂ ವ್ಯಾಪಕ, ಇನ್ನೂ ವ್ಯಾಪಕ, ಕೊನೆಗೆ ಮುಳುಗುವುದು ಮುಳುಗಲ್ಪಡುವುದು ಎರಡೂ ಇಲ್ಲ, ಒಂದೇ ಒಂದು. ಹಾಗೆ ನೋಡ. ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.